ಸಂಘದ ವತಿಯಿಂದ 75ನೇ ವರ್ಷದ ಕರ್ನಾಟಕ ರಾಜ್ಯೋತ್ಸವವನ್ನು ಅತಿ ವಿಜೃಂಭಣೆಯಿಂದ ಮಾಡಬೇಕು ಅಂತ ನಮ್ಮ ಕೋರಿಕೆ. ಹಾಗಾಗಿ ನಾವು ಕನ್ನಡಕ್ಕೆ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುವುದು ಅನ್ನೋ ಶೀರ್ಷಿಕೆಯಲ್ಲಿ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಮುಖ್ಯ ಅತಿಥಿಗಳಾದ ಶಶಿಧರ ಕೋಟೆಯವರು, ಪ್ರಖ್ಯಾತ ಗಾಯಕರು, ಗಾನ ಗಂಧರ್ವರು, ಕಿರುತೆರೆ ನಟರು ಆಗಿರುವಂತಹ ಶಶಿಧರ ಕೋಟೆಯವರು ಬಂದಿದ್ದಾರೆ. ಅವರಿಗೆ ನಿಮ್ಮ ಎಲ್ಲರ ಪರವಾಗಿ ಸ್ವಾಗತವನ್ನು ನಾನು ಕೋರ್ತೇನೆ. ಅವರೊಡನೆ ಸಹ ಕಲಾವಿದರಾಗಿರುವ ವಿದ್ವಾನ್ ಶಿವಾನಂದ ಜೋಯಿಸ್ ಅವರು, ಹಾಗೆ ವಿದ್ವಾನ್ ಕಾರ್ತಿಕ್ ರವರು, ವಿದ್ವಾನ್ ಗುರುರಾಜ್ ಆಚಾರ್ ರವರು, ಹಾಗೆಯೇ ವಿದ್ವಾನ್ ಪುನೀತ್ ರವರು ಎಲ್ಲರೂ ಬಂದಿದ್ದಾರೆ. ಅವರಿಗೂ ಸಹ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರೋಣ. ಈ ಸುಂದರವಾದ ಸಂಜೆ ಬಹಳ ಸೊಗಸಾಗಿ ಮೂಡಿ ಬರಲಿದೆ. ಪ್ರಪ್ರಥಮವಾಗಿ ಯಾವುದೇ ಒಂದು ಕಾರ್ಯಕ್ರಮ ಪರಂಪರೆಯಾಗಿ ನಾವು ನಡೆಸ್ಕೊಂಡು ಬರ್ತಾ ಇರೋದೇನು ಅಂತಂದ್ರೆ, ಕ್ಷೇತ್ರ ದೇವತೆಯಾದ ಆಂಜನೇಯ ಸ್ವಾಮಿ ಪ್ರಸನ್ನ ವೀರಾಂಜನೇಯರಿಗೆ ಹಾಗೂ ಮಹಾಲಕ್ಷ್ಮಿ ಅಮ್ಮನವರಿಗೆ ಹಾಗೂ ಎಲ್ಲರಿಗೂ ಪ್ರಾರ್ಥನೆ ಮಾಡುತ್ತಾ ಈ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡೋಣ. ಬಹಳ ಸೊಗಸಾಗಿರುತ್ತೆ ಅಲ್ವಾ? ಪ್ರಾರ್ಥನೆ ಮಾಡಲಿದ್ದಾರೆ. ಎಲ್ಲರ ಪ್ರತಿಯೊಂದು ವಿಭಾಗದಲ್ಲೂ ನಾನಿದ್ದೇನೆ ಅಂತ ಹೇಳಿ ಸೊಗಸಾಗಿ ಮಾಡಲಿರುವ ಶ್ರೀಮತಿ ಲತಾ ಹೆಗಡೆಯವರು. ಲತಾ ಹೆಗಡೆಯವರು ಬರಬೇಕು. ಎಲ್ಲರಿಗೂ ಶುಭ ಸಂಜೆ. ದೇವದೇವನೇ ಲೋಕಪಾಲನೆ, ದೇವದೇವನೇ ಲೋಕಪಾಲನೆ, ಪಾಲಿಸೋ ಗಣರಾಜನೇ, ಪಾಲಿಸೋ ಗಣರಾಜನೇ. ದೇವದೇವನೇ ಲೋಕಪಾಲನೆ, ದೇವದೇವನೇ ಲೋಕಪಾಲನೆ, ಪಾಲಿಸೋ ಗಣರಾಜನೇ, ಪಾಲಿಸೋ ಗಣರಾಜನೇ. ಅರ್ಪಿಸಿದೆ ಶಿರಹರನಿಗೆ, ಮಾತೆಗಿರಿ ಜಯ ಮಾತ ಪಾಲಿಸಿ. ಅರ್ಪಿಸಿದೆ ಶಿರಹರನಿಗೆ, ಮರಳಿಹರ ಶಂಕರನುದಯರಿ, ಮರಳಿಹರ ಶಂಕರನುದಯರಿ, ಮತ್ತೆ ಕರಿಮುಖ ಧರಿಸಿದೆ. ದೇವದೇವನೇ ಲೋಕಪಾಲನೆ, ದೇವದೇವನೇ ಲೋಕಪಾಲನೆ, ಪಾಲಿಸೋ ಗಣರಾಜನೇ, ಪಾಲಿಸೋ ಗಣರಾಜನೇ. ಜಗದಿ ಪ್ರಥಮದಿ ಪೂಜೆ ನೀನಾಗಿದೆ, ಜಗದಿ ಪ್ರಥಮದಿ ಪೂಜೆ ನೀನಾಗಿದೆ. ಅಜನ ಸಹಿತ ಹೇರಂಬನೆ, ಅಜನ ಸಹಿತ ಹೇರಂಬನೆ. ಬಿಡದೆ ಮುನಿ
ಗಣರಾಜನೇ ಪಾಲಿಸೋ ಗಣರಾಜನೇ ಪಾಲಿಸೋ ಗಣರಾಜನೇ. ನಿಜಕ್ಕೂ ಹೇಳಬೇಕು ಅಂತಂದ್ರೆ ಪ್ರಾರ್ಥನೆಯನ್ನ ಲತಾ ಮೇಡಮ್ ಅವರು ಮಾಡಿ ಅಂತ ಹೇಳಿದಕ್ಕೆ ಅವ್ರು ಮೊದಲಿಗೆ ಒಪ್ಪಲಿಲ್ಲ. ಇಲ್ಲ ಸರ್, ನಮ್ಮ ಪ್ರಖ್ಯಾತ ಗಾಯಕರ ಮುಂದೆ ನಾನು ಹಾಡೋದಕ್ಕೆ ಸರಿ ಇರಲ್ಲ, ನಾನು ಹಾಡಲ್ಲ ಅಂತ ಹೇಳಿದ್ರು. ಬಹಳ ಕಷ್ಟಪಟ್ಟು ಅವ್ರು ಒಪ್ಪಿಸಿದ್ದಾಯ್ತು. ಬಹಳ ಸೊಗಸಾಗಿ ಹಾಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ಚಪ್ಪಾಳೆ. ಹಾಗೇನೆ ಪ್ರಾರ್ಥನೆಯಾದ ನಂತರ ದೀಪ ಪ್ರಜ್ವಲನೆ ಮಾಡುವ, ಅದು ಬಹಳ ಸೊಗಸಾಗಿರುತ್ತೆ. ನಮ್ಮ ಧರ್ಮ, ನಮ್ಮ ಪರಂಪರೆ, ಗಣ್ಯರೆಲ್ಲರೂ ದಯವಿಟ್ಟು ಬರಬೇಕು ದೀಪ ಪ್ರಜ್ವಲನೆಗೆ. दीपज्योति परब्रह्म दीपज्योति जनार्दनः दीपो हरति पापानि सन्ध्यादीपं नमोऽस्तुते असतो मा सद्गमय तमसो मा ज्योतिर्गमय मृत्योर्मा अमृतं गमय ॐ शान्ति शान्ति शान्तिः. ದೀಪ ಪ್ರಜ್ವಲನೆ ಮಾಡಿದಂತಹ ಎಲ್ಲ ಗಣ್ಯರಿಗೂ ಬಹಳ ಸಂತೋಷವಾಗಿ ನಮ್ಮ ನಮನಗಳನ್ನು ತಿಳಿಸುತ್ತೇವೆ. ಸ್ನೇಹಿತರೆ, ಈಗ ಅಲ್ಲಿ ಒಂದು ಕೌಂಟರ್ ಇದೆ. ಅಲ್ಲಿ ತುಮಕೂರಿನ ರಾಮಕೃಷ್ಣ ಆಶ್ರಮ, ವಿವೇಕಾನಂದ ರಾಮಕೃಷ್ಣ ಆಶ್ರಮದ ಅಧ್ಯಕ್ಷರು ಸ್ವಾಮಿ ವೀರೇಶಾನಂದ ಸರಸ್ವತಿಗಳು ಬರೆದಿರುವಂತಹ ಒಂದು ಪುಸ್ತಕ ವಿವೇಕಾನಂದರ ಬಗ್ಗೆ ಬಹಳ ಸೊಗಸಾಗಿದೆ, ತುಂಬ ಚೆನ್ನಾಗಿದೆ. ಅದನ್ನು ಯಾರಿಗೆ ಬೇಕೋ ಅವರು ತಗೋಬಹುದು. ಈ ದಿನ 200 ರೂಪಾಯಿ ಪುಸ್ತಕದ ಬೆಲೆ 165 ರೂಪಾಯಿ ಮಾತ್ರ. ಯಾರು ಬೇಕಾದರೂ ಸ್ವೀಕರಿಸಿ. ಈಗ ಮುಂದಿನ ಒಂದು ಕಾರ್ಯಕ್ರಮ ಅಂತಂದ್ರೆ, ನಮ್ಮ ಈ ಕಾರ್ಯಕ್ರಮದ ಕುರಿತು ಎಲ್ಲರನ್ನು ಸ್ವಾಗತಿಸಲು ಹಾಗೂ ಪ್ರಾಸ್ತಾವಿಕ ನುಡಿಗಳನ್ನು ನಮ್ಮ ಯೋಗ ಗುರುಗಳಾದ ಶ್ರೀ ನಾಗೇಶ್ ರಾವ್ ರವರಿಂದ ಈಗ ಕಾರ್ಯಕ್ರಮ ಇರುತ್ತೆ. ಈ ಕಾರ್ಯಕ್ರಮ ಬಹಳ ಏನೇನು ಮಾಡ್ತಿದ್ದೀವಿ ನಾವು, ಹೇಗೆ ಮಾಡ್ತಿದ್ದೀವಿ ಅಂತ ಎಲ್ಲವನ್ನು ಸವಿಸ್ತಾರವಾಗಿ ತಿಳಿಸಿದ್ದಾರೆ ನಾಗೇಶ್ ಗುರುಗಳು. ಗುರುಭ್ಯೋ ನಮಃ. ಹರಿ ಓಂ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಆರೋಗ್ಯತಃ ಅಜಾಕ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್. ನನಗಿಂತ ಕಿರಿಯರಿಲ್ಲ, ಶಿವ ಶರಣರಿಗೆ ಶಿವ ಭಕ್ತರಿಗಿಂತ ಹಿರಿಯರಿಲ್ಲ. ಈ ಕ್ಷೇತ್ರದ ಅಧಿದೇವತೆಗಳಾದ ಶ್ರೀ ಪ್ರಸನ್ನ ವೀರಾಂಜನೇಯ ಸ್ವಾಮಿ ಹಾಗೂ ಲಕ್ಷ್ಮೀ ದೇವಿಯವರನ್ನು ಸ್ಮರಿಸುತ್ತಾ ನಿಮ್ಮನ್ನೆಲ್ಲರನ್ನು ಇಂದಿನ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ ಇದ್ದೇನೆ. ಇಂದು 69ನೇ ಕನ್ನಡ ರಾಜ್ಯೋತ್ಸವ. ನಮ್ಮ ಫಲಕದಲ್ಲಿ 75 ಅಂತ ಕ್ಷಮಿಸಿ, ಹತಾಶೆಯಿಂದಾಗಿದ್ದರು. 69ನೇ ಕನ್ನಡ ರಾಜ್ಯೋತ್ಸವ. ನಾವು ಸಾಮಾನ್ಯವಾಗಿ ಕನ್ನಡ ರಾಜ್ಯೋತ್ಸವವನ್ನು ನಮ್ಮ ಶಾಲೆಯಲ್ಲಿ ಮೇಲ್ಗಡೆ ಸಣ್ಣ ಪ್ರಮಾಣದಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೀವಿ, ಚಿಕ್ಕದಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಮೊದಲ ಬಾರಿಗೆ ಈ ದೊಡ್ಡ ಪ್ರಮಾಣದಲ್ಲಿ ನಾವು ಈ 69ನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ವಿ. ಈ ಒಂದು ದೊಡ್ಡ ಕಾರ್ಯಕ್ರಮಕ್ಕೆ ನಾನು
ಶ್ರೀ ಶಶಿಧರ ಕೋಟೆ ಅವರು ಖ್ಯಾತ ವೃತ್ತಿಪರ ಸಂಗೀತಗಾರರು, ಗಾಯಕರು, ಸಂಗೀತ ನಿರ್ದೇಶಕರು, ನಟರು. ಇಂದು ಪ್ರಾಯಶಃ ಕರ್ನಾಟಕದಲ್ಲಿ ನಮ್ಮ ಈ ನಾಡಿನಲ್ಲಿ ಬಹು ಬೇಡಿಕೆಯಲ್ಲಿರುವಂಥ ಗಾಯಕರು. ಅವರು ಮಧುರವಾದ ಧ್ವನಿ ಹೊಂದಿದ್ದು ಅವರ ಮಧುರ ಕಂಠದಿಂದ ಕೇಳುವ ನಮ್ಮೆಲ್ಲರ ಹೃದಯವನ್ನು ಗೆಲ್ಲುವಂಥವರು. ಸದ್ಯದಲ್ಲೇ ಶ್ರೀ ಶಶಿಧರ ಕೋಟೆಯವರ ಪರಿಚಯ ಮಾಡಿಕೊಡ್ತಾರೆ. ಅವರ ಸಾಧನೆ, ಬಹುಮುಖ ಪ್ರತಿಭೆ ಇದನ್ನೆಲ್ಲವನ್ನು ನಮ್ಮ ಸಭಿಕರಿಗೆ ವಾಸ್ತವಿಕವಾಗಿ ಮಾಡಿಕೊಡ್ತಾರೆ, ಪರಿಚಯ ಮಾಡಿಕೊಡ್ತಾರೆ. ನಾನು ಕೋಟೆಯವರನ್ನು ನೋಡಿದ್ದು ಅವರನ್ನು ಕಂಡಂತೆ ಅವರನ್ನ ನನ್ನ ಸ್ವಲ್ಪ ಸಮಯದ ಒಡನಾಟದಲ್ಲಿ ನನಗೆ ಅನುಭವಕ್ಕೆ ಬಂದಿದ್ದು ಅಂತಂದರೆ, ಶ್ರೀ ಕೋಟೆಯವರು ಧನಾತ್ಮಕ ವ್ಯಕ್ತಿ. ಅವರ ಶರೀರ ಮತ್ತು ಶಾರೀರ ಇವೆಲ್ಲರನ್ನು ಮೀರಿ ಇರುವಂತಹ ಸಕಾರಾತ್ಮಕ ವ್ಯಕ್ತಿಯವರು. ನಕಾರಾತ್ಮಕ ಆತ್ಮಗಳು, ಆಲೋಚನೆಗಳು, ಅಭಿಪ್ರಾಯಗಳು ಅವರಲ್ಲಿ ಶೂನ್ಯ. ಯಾವಾಗಲೂ ಮಾಡೋಣ, ಖಂಡಿತ ಮಾಡೋಣ, ಚೆನ್ನಾಗಾಗತ್ತೆ. ನಾನು ಸುಮಾರು ಒಂದು 4-5 ತಿಂಗಳಿಂದ ಅವರಲ್ಲಿ ಒಡನಾಟ ಇಟ್ಕೊಂಡಿದ್ದೀನಿ. ಯಾವಾಗಲೂ ಕೂಡ ಆಗೋದಿಲ್ಲ, ಇದು ಕಷ್ಟ, ಈ ಥರ ಆಗಬೇಕು, ಈ ಥರ ಸರಿ ಇಲ್ಲ, ಆ ಥರ ಇಲ್ಲೇ ಬಹಳ ಹುಮ್ಮಸ್ಸು. ಆ ಒಂದು ಎಲ್ಲರಿಗೂ ನಮಗೆ ಅವರಿಂದ ಕಲಿಸ್ಕೊಳ್ಳೋದು ಬಹಳಷ್ಟಿದೆ. ಅವರು ಪ್ರತಿಭೆ, ಅವರಿರೋದು, ಅವ್ರ ಸಾಧನೆ ಬಗ್ಗೆ ಸವಿಸ್ತಾರವಾಗಿ ಹೇಳ್ತೀನಿ. ನನ್ನ ಅನುಭವಕ್ಕೆ ಬಂದಿದೆ. ಬಹಳ ತಾಳ್ಮೆಯ ಸ್ವಭಾವದ ವ್ಯಕ್ತಿಯವರು ಕೋಟೆಯವರು. ನಾನು ಇಂದಿನ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನರಿಗೆ ದೂರವಾಣಿಯಲ್ಲಿ ಮಾತನಾಡ್ತಿದ್ದೇನೆ, ತೊಂದರೆ ಕೊಟ್ಟಿದ್ದೀನಿ. ಅವರು ಯಾವುದೋ ಶೂಟಿಂಗಲ್ಲಿ ಇರ್ತಾರೆ, ಏನೋ ಮ್ಯೂಸಿಕಲ್ಲಿ ಇರ್ತಾರೆ, ಪ್ರೋಗ್ರಾಮ್ನಲ್ಲಿ. ಆದರೂ ಕೂಡ ಸ್ವಲ್ಪ ಕೂಡ ಬೇಜಾರು ಮಾಡಿಕೊಳ್ಳದೆ ಸಮಾಧಾನವಾಗಿ ನನಗೆ ಬೇಕಾದ ಎಲ್ಲ ವಿವರಗಳನ್ನು ಕೊಟ್ಟಿದ್ದಾರೆ. ಸಂದೇಹಗಳನ್ನು ಏನೇನಿದ್ರು ಕೂಡ ಪರಿಹಾರ ಮಾಡಿಕೊಟ್ಟಿದ್ದಾರೆ. ನನಗಿಂತಲೂ ಒಂದು ಮಾತು ಹೇಳಬೇಕು ಅಂತಂದರೆ, ನನಗಿಂತಲೂ ಅವರಲ್ಲಿ ಇಂದಿನ ಕಾರ್ಯಕ್ರಮ ಚೆನ್ನಾಗಿ ಬರಬೇಕಂತ ತುಂಬ ಅಭಿಲಾಷಿತ ಉತ್ಸಾಹದಿಂದಿದ್ದಾರೆ. ಆ ಉತ್ಸಾಹವನ್ನು ಖಂಡಿತ ತಗೋಬೇಕು. ನಾನು ಅವರಿಗೆ ತುಂಬ ಆಭಾರಿ. ಮತ್ತು ನಾನು ಕಂಡಂತೆ ಮಹಾದೇಶಭಕ್ತ, ತುಂಬ ನಮ್ಮ ದೇಶದ ಮೇಲೆ ಮಹಾ ಭಕ್ತಿವಂತರು, ನಾಡಿನ ಹಿತಚಿಂತಕರು, ನಮ್ಮ ಕರ್ನಾಟಕ ನಾಡಿನ ಹಿತಚಿಂತಕರು. ಅವ್ರ ಮಾತಲ್ಲಿ ಯಾವಾಗಲೂ ಅದನ್ನು ಪ್ರತಿಬಿಂಬಿಸಿದರೆ ಆಧ್ಯಾತ್ಮಿಕವಾಗಿ ವಿಚಾರ ತುಂಬ ಮಾಡ್ತಾರೆ. ಗುರು ಹಿರಿಯರಲ್ಲಿ ತುಂಬ ಅನನ್ಯ ಭಕ್ತಿ. ಅವರು ಎಲ್ಲೋದ್ರೂ ಕೂಡ ಅವರ ತಂದೆ ತಾಯಿ ಬಗ್ಗೆ, ಹಿರಿಯರ ಬಗ್ಗೆ, ಸ್ವಾಮೀಜಿಗಳ ಬಗ್ಗೆ ಮಾತಾಡ್ತಾನೆ ಇರ್ತಾರೆ. ತುಂಬ ಗುರು ಹಿರಿಯರಲ್ಲಿ ತಂದೆ ತಾಯಿಗಳು ತುಂಬ ಭಕ್ತಿ ಇಟ್ಕೊಂಡಿದ್ರು. ಇಂಥ ನಮ್ಮ ದೊಡ್ಡ ವ್ಯಕ್ತಿ ನಮಗೆ ಇವತ್ತು ಬಂದು ನಮಗೆ ಕಾರ್ಯಕ್ರಮ ಮಾಡಿಕೊಡ್ತಿದ್ದಾರೆ. ನಮ್ಮ ಶ್ರೀ ಪ್ರಸನ್ನ ವೀರಾಂಜನೇಯ ಸೇವಾ ದತ್ತಿ ಹಾಗೂ ಶ್ರೀ ಪ್ರಸನ್ನ ವೀರಾಂಜನೇಯ ಯೋಗ ಕೇಂದ್ರ ನಿಮ್ಮೆಲ್ಲರ ಹಾಗೂ ವೈಯಕ್ತಿಕವಾಗಿ ನನ್ನ ಪರವಾಗಿಯೂ ಶ್ರೀ ಶಶಿಧರ ಕೋಟೆ ಅವರಿಗೆ ಹಾಗೂ ಅವರ ವಾದ್ಯ ವೃಂದದವರಾದ ಕೀಬೋರ್ಡ್ ವಿದ್ವಾನ್, ನಮ್ಮಲ್ಲಿ 4 ಜನ ವಿದ್ವಾನ್ ಬಂದಿದ್ದಾರೆ. ನಮ್ಮ ಶ್ರೀ ಶಶಿಧರ ಕೋಟೆ ಅಲ್ಲದೇ ಕೀಬೋರ್ಡ್ನಲ್ಲಿ ಶ್ರೀ ಶಿವಾನಂದ ಜೋಯಿಸ್ ಅವರು, ಮಂಡಳಿ ವಿದ್ವಾನ್ ಶ್ರೀ ಕಾರ್ತಿಕ್, ತಬಲಾ ವಿದ್ವಾನರಾದ ಶ್ರೀ ಗುರುರಾಜ ಆಚಾರ್ಯ ಹಾಗೂ ರಿದಮ್ ಪ್ಯಾಡ್ನಲ್ಲಿ ವಿದ್ವಾನ್ ಪುನೀತರು ಇವರೆಲ್ಲ ಬಂದಿದ್ದಾರೆ. ಅವರನ್ನೆಲ್ಲರನ್ನು ಹೃತ್ಪೂರ್ವಕವಾದ ಆಹ್ವಾನವನ್ನು ಬಯಸ್ತೀನಿ. ಇನ್ನು ಇಂದಿನ ಕಾರ್ಯಕ್ರಮದಲ್ಲಿ ಕವಿತೆಗಳಿಗೆ ದೃಶ್ಯ ಕಲ್ಪನೆ ಅಂಗವಾಗಿ ನಮ್ಮ ಕೋಟೆಯವರ ನಿರೂಪಣೆಯ ಕೆಲವೊಂದು ತುಣುಕುಗಳಿಗೆ ನಮ್ಮ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಖ್ಯಾತಿಯ ಕಲಾವಿದರಾದಂಥ ಶ್ರೀ ಗಣಪತಿ ಅಗ್ನಿಹೋತ್ರಿ ಬಂದಿದ್ದಾರೆ. ಹೆಸರಾಂತ ವರ್ಣಚಿತ್ರಕಾರರು, ಅಲ್ಲಿ ಹೇಳಿದಾಗ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಖ್ಯಾತಿಯ ಕಲಾವಿದರು. ಇವರು ನಮಗೆಲ್ಲರೂ ವರ್ಣಚಿತ್ರವನ್ನು ಬಿಡಿಸುವ ಮುಖ್ಯ ನಮಗೆ ರಂಜನೆ ಮಾಡ್ತಿದ್ದಾರೆ. ಅವರು ಕೂಡ ಹೃದಯಪೂರ್ವಕ ಸ್ವಾಗತ, ಆಹ್ವಾನ. ಇನ್ನು ಬೇರೆ ನಮ್ಮ ಯೋಗ ಮಿತ್ರರು ಬಂದಿದ್ದೀರಾ, ಬೇರೆ ಶಾಲೆಗಳಿಂದ ಬಂದಿದ್ದೀರಾ, ಮಿತ್ರರು ಬಂದಿದ್ದೀರಾ, ನಮ್ಮ ಶಾಲೆಯವರು ಎಲ್ಲ ಬಂದಿದ್ದೀರಾ. ಈ ಕಾರ್ಯಕ್ರಮಕ್ಕಾಗಿ
ಸುಮಾರು 15 ದಿವಸದಿಂದ ನೀವೆಲ್ಲ ಭಾಳ ಕಷ್ಟಪಟ್ಟು ಈ ಯಶಸ್ವಿ ಆಗಬೇಕಂತ ಬಂದಿದ್ದೀರಾ. ನಿಮಗೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಬೇರೆ ನಮ್ಮ ಯೋಗಕ್ಕೆ ಬೇರೆ ಯಾವುದಾದ್ರು ಕಡಿಮೆ ಹೇಳುವ ಧನ್ಯವಾದ. ನಮ್ಮ ಗುರುಗಳಾದ ನಾಗೇಶ್ ಅವ್ರಿಗೂ ಸಹ ನಾವು ಸ್ವಾಗತವನ್ನು ಕೋರಬೇಕಲ್ವ. ಅವರಿಗೂ ಸಹ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರುವ. ಈಗ ಗಣ್ಯರಿಗೆ ನಾವು ಗೌರವವನ್ನು ಸೂಚಿಸುವಂತಹ ಒಂದು ಸಮಯ ಅಲ್ವಾ. ಅವರ ಪರಿಚಯ ಹಾಗೂ ಅವರಿಗೆ ಗೌರವವನ್ನು ಸಮರ್ಪಿಸೋಣ. ದಯವಿಟ್ಟು ಕೃಷ್ಣಮೂರ್ತಿಯವರು, ನಾರಾಯಣ ರೆಡ್ಡಿಯವರು, ಮೋಹನ್ ಕುಮಾರ್ ಹಾಗೆ ವಿದ್ಯಾಶಂಕರ್ ಗುರುಗಳು ದಯವಿಟ್ಟು ಬರಬೇಕು. ರಾಜನ್ ಅವು ಸಹ ಬರಬೇಕು. ಮೊದಲಿಗೆ ನಾವು ನಮ್ಮ ಮುಖ್ಯ ಅತಿಥಿಗಳಾದ ಹಾಗೂ ಗಾನ ಗಂಧರ್ವರಾದ ಶಶಿಧರ ಕೋಟೆಯವರಿಗೆ ಕಿರು ಪರಿಚಯ ಆಗುತ್ತೆ. ಆ ನಂತರ ಹಾಗೇನೆ ಅವರನ್ನು ಸನ್ಮಾನಿಸುವಂತಹ ಒಂದು ಕಾರ್ಯಕ್ರಮವೂ ಇರುತ್ತೆ. ಎರಡೂ ಜೊತೆಯಾಗಿ ನಡೆಯುತ್ತೆ. ಕಿರು ಪರಿಚಯ ಮಾಡಿಕೊಡಲಿದ್ದಾರೆ ನಮ್ಮ ವಿಜಯಲಕ್ಷ್ಮಿಯವರು. ಗಾನಗಂಧರ್ವ ಶ್ರೀ ಶಶಿಧರ ಕೋಟೆ, ಬೆಂಗಳೂರು. ಇವರ ಪರಿಚಯ. ಶ್ರೀಯುತರ ಹುಟ್ಟೂರು ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಕಡಂಜ ಗ್ರಾಮ. ಜನನ 21/8/1965. ತಂದೆ ಹಿರಿಯ ಸಹಕಾರಿ ಧುರೀಣ ಶ್ರೀ ಕೋಟೆ ವಸಂತಕುಮಾರ್, ತಾಯಿ ಶ್ರೀಮತಿ ಪಾರ್ವತಿ ವಸಂತಕುಮಾರ್. ಶ್ರೀಯುತರಿಗೆ ಬಾಲ್ಯದಿಂದಲೂ ಸಂಗೀತ, ಸಾಹಿತ್ಯ, ಯಕ್ಷಗಾನ, ಚದುರಂಗಗಳಿಂದ ಬಹುಮುಖ ಪ್ರಶಸ್ತಿ ವಿಜೇತರು. ಸ್ನಾತಕೋತ್ತರ MA ಇಂಗ್ಲಿಷ್ ಪದವೀಧರರು. 4 ವರ್ಷ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿರುತ್ತಾರೆ. 1992ರಲ್ಲಿ ಸಂಗೀತ ಕ್ಷೇತ್ರದಲ್ಲಿ ಹೆಚ್ಚಿನ ಸಾಧನೆಗಾಗಿ ಬೆಂಗಳೂರಿಗೆ ಆಗಮನ. ನಂತರ ಪೂರ್ಣಾವಧಿ ಗಾಯಕರಾಗಿ ಈವರೆಗೆ 5,000ಕ್ಕೂ ಹೆಚ್ಚು ಸಂಗೀತ ಕಾರ್ಯಕ್ರಮಗಳನ್ನು ನೀಡಿದ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಜೊತೆಗೆ ಕಿರುತೆರೆ ನಿರೂಪಕರಾಗಿ, ನಟರಾಗಿಯೂ ಜನಪ್ರಿಯ ಪಡೆದ ಕೋಟೆ ಅವರ ಚಲನಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಆಕಾಶವಾಣಿ, ದೂರದರ್ಶನದಲ್ಲಿ ಕಾರ್ಯಕ್ರಮ ನೀಡುತ್ತಾರಲ್ಲದೆ ಧ್ವನಿಸುರಿಗಳನ್ನು ಹೊರತಂದಿದ್ದಾರೆ. ಶ್ರೀಯುತರಿಗೆ ಗಾನ ಕ್ಷೇತ್ರದ ಸಾಧನೆಗಾಗಿ ಅನೇಕ ಪ್ರಶಸ್ತಿಗಳು ಬಂದಿವೆ. ಅದರಲ್ಲಿ ಗಾನಗಂಧರ್ವ, ಗಾನ ಕೋಗಿಲೆ, ಸಿರಿಕಂಠದ ಗಾಯಕ, ಗಾನಗಾರುಣಿಗ, ಕರ್ನಾಟಕ ಚೇತನ, ಬೆಂಗಳೂರು ರತ್ನ, ವಿಶ್ವಮಾನವ, ಸ್ವರಮಂದಾರ, ಆರ್ಯಭಟ ಶ್ರೇಷ್ಠ ಗಾಯಕ ಸೇರಿದಂತೆ ಅನೇಕ ಪ್ರಶಸ್ತಿಗಳನ್ನು ವಿವಿಧ ಸಂಘ ಸಂಸ್ಥೆಗಳು ನೀಡಿ ಗೌರವಿಸಿದೆ. ಇವರ ಬಗ್ಗೆ ನನಗೆ ಸೂಕ್ತವಾದ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ತಿಳಿಸಿಕೊಟ್ಟಿದ್ದೀರಾ ವಿಜಯಲಕ್ಷ್ಮಿ ಅವರೇ, ನಿಮಗೂ ಸಹ ಧನ್ಯವಾದಗಳು. ಹಾಗೆ ಈಗ ನಮ್ಮ ಮುಖ್ಯ ಅತಿಥಿಗಳಾದ ಶಶಿಧರ ಕೋಟೆಯವರಿಗೆ ದಯವಿಟ್ಟು ನಮ್ಮ ಗೌರವವನ್ನು ಸಮರ್ಪಿಸೋಣ. ದಯವಿಟ್ಟು ಎಲ್ಲ ಹಿರಿಯ ಯೋಗಾಪಟುಗಳು ಬರಬೇಕು. ವಿದ್ವಾನ್ ಶಿವಾನಂದ ಜೋಯಿಸ್ ಅವರಿಗೂ ಸಹ ನಮ್ಮ ಕಿರುಕಾಣಿಕೆಯನ್ನು ಸಮರ್ಪಿಸಲಿದ್ದೇವೆ. ಕಾರ್ತಿಕ್ ರವರು ತಬಲಾದಲ್ಲಿ ವಿದ್ವಾನ್ ಆಗಿದ್ದಾರೆ. ಕಾರ್ತಿಕ್ ರವರು ಅವರಿಗೂ ಸಹ ವಿದ್ವಾನ್ ಗುರುರಾಜ ಆಚಾರ್ ರವರು ಹಾಗೂ ವಿದ್ವಾನ್ ಪುನೀತ್ ರವರು. ಹಾಗೆಯೇ ನಮ್ಮ ಮತ್ತೊಬ್ಬ ಗಣ್ಯರು ಬಂದಿದ್ದಾರೆ. ಇತ್ತನೆ ನಾನು ಹೇಳಿದ್ದೆ, ಅವರು ಮತ್ತಾರೂ ಅಲ್ಲ, ಶ್ರೀ ಗಣಪತಿ ಅಗ್ನಿಹೋತ್ರಿಯವರು. ಅವರನ್ನು ಸಹ ನಾವು ಕಿರು ಪರಿಚಯ ಮಾಡಿಕೊಂಡು ನಂತರ ಅವರು ಬಗ್ಗೆ ವಿಶೇಷವಾಗಿ ಹೇಳಬೇಕು ಅಂತಂದ್ರೆ, ನುರಿತ ಕಲಾವಿದರು ಯಾವುದರಲ್ಲಿ ಅಂತಂದ್ರೆ ಬಹಳಷ್ಟು ಕ್ಷೇತ್ರಗಳಲ್ಲಿ ಅವರು ನುರಿತಿದ್ದಾರೆ. ಅದರಲ್ಲೂ ಸಹ ವಿಶೇಷವಾಗಿ ಹೇಳಬೇಕು ಅಂತಂದ್ರೆ ಡ್ರಾಯಿಂಗ್ ಮಾಡೋದ್ರಲ್ಲಿ ಬಹಳ
ವಿಶೇಷ ನುರಿತರು. ಅವರನ್ನು ಪರಿಚಯ ಮಾಡಿಕೊಡಲಿದ್ದಾರೆ ಶ್ರೀಮತಿ ಅನ್ನಪೂರ್ಣರವರು. ಬೆಂಗಳೂರು ಗಣಪತಿ ಅಗ್ನಿಹೋತ್ರಿ ಅವರು ನಮ್ಮ ಶಾಲೆಯ ಲತಕ್ಕ ಅವರ ತಮ್ಮಂದು ನಮ್ಮದೊಂದು ಹೆಮ್ಮೆಯ ವಿಚಾರ. ಹಾಗೆಯೇ ಅವರ ಮಗಳು ಕೂಡ ನಮ್ಮ ಶಾಲೆಯ ವಿದ್ಯಾರ್ಥಿನಿ. ಅವಳು ಕೂಡ ನಿತ್ಯ ಭಾಳ ಚೆನ್ನಾಗಿ ಮಾಡ್ತಾಳೆ. ಅವಳು ಒಟ್ಟಿಗೆ ಎಕ್ಸಾಮ್ಸ್ ಎಲ್ಲ ಪಾಸ್ ಮಾಡಿದ್ದಾಳೆ. ಅವಳು ಕೂಡ ನನಗೆ ಹೆಮ್ಮೆಯ ವಿಚಾರ. ಎಲ್ಲರಿಗೂ ನಮಸ್ಕಾರ. ಗಣಪತಿ ಅಗ್ನಿಹೋತ್ರಿ ಅವರ ಸಂಕ್ಷಿಪ್ತ ಪರಿಚಯ. ಉತ್ತರ ಕನ್ನಡ ಮೂಲದ ಗಣಪತಿ ಅಗ್ನಿಹೋತ್ರಿ ಅವರು ಸದ್ಯ ಬೆಂಗಳೂರು ನಿವಾಸಿಯರು. ಮೈಸೂರಿನ ಶ್ರೀ ಕಲಾನಿಕೇತನ ದೃಶ್ಯಕಲಾ ಮಹಾವಿದ್ಯಾಲಯದಲ್ಲಿ ವ್ಯಾಸಂಗ ಮಾಡಿದ್ದಾರೆ. ಮೈಸೂರು ವಿಶ್ವವಿದ್ಯಾಲಯದಿಂದ ದೃಶ್ಯಕಲೆಯಲ್ಲಿ ಮಾಸ್ಟರ್ ಪದವಿ ಪಡೆದುಕೊಂಡಿರುತ್ತಾರೆ. ಪತ್ರಕರ್ತರು ಆಗಿರುವ ಇವರು ನಾಡಿನ ಪ್ರತಿಷ್ಠಿತ ಪತ್ರಿಕೆಗಳಾದ ಕನ್ನಡಪ್ರಭ, ಉದಯವಾಣಿ, ವಿಜಯ ಕರ್ನಾಟಕ, ವಿಜಯವಾಣಿ ಪತ್ರಿಕೆಗಳಲ್ಲಿ 20 ವರ್ಷಗಳ ಕಾಲ ಪತ್ರಕರ್ತರಾಗಿ ಸೇವೆ ಸಲ್ಲಿಸಿದ್ದಾರೆ. ಈಗ ಕಲೆಯಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡಿರುವ ಇವರು ವಿಕ್ರಮ ವಾರ ಪತ್ರಿಕೆಯ ದೃಶ್ಯ ಅಂಕಣಕಾರರಾಗಿ ಮುಂದುವರೆದಿದ್ದಾರೆ. ಅಲ್ಲದೆ ಅಗ್ನಿಪಂಚತ್.com ಆರ್ಟ್ ಪೋರ್ಟಲ್ನ ಸಂಪಾದಕರಾಗಿ, ಕಲಾ ವಿಮರ್ಶಕರಾಗಿ, ಕಲಾತ್ಮಕ ನಿರ್ದೇಶಕರಾಗಿ, ಕಲಾ ಆಯೋಜಕರಾಗಿ ಕಲಾ ಸೇವೆ ಮುಂದುವರೆಸಿದ್ದಾರೆ. ಗಣಪತಿ ಅಗ್ನಿಹೋತ್ರಿ ಅವರು ಕಲಾಕೃತಿಗಳಿಗೆ ಅನೇಕ ಪ್ರಶಸ್ತಿ, ಪುರಸ್ಕಾರಗಳು ಸಂದಿದ್ದು ಅವುಗಳಲ್ಲಿ ಮುಖ್ಯವಾದುದು ಹೀಗಿದೆ. ಮೊನ್ನೆಯಷ್ಟೇ ಈಸ್ಟರ್ನ್ ಫೌಂಡೇಶನ್ ಆಫ್ ಆರ್ಟ್ ಅಂಡ್ ಕಲ್ಚರ್ ನಡೆಸಿರುವ ರಾಷ್ಟ್ರೀಯ ಕಲಾ ಪ್ರದರ್ಶನದ ಮುದ್ರಣ ಕಲೆಯ ಕಲಾಕೃತಿಗೆ ರಾಷ್ಟ್ರೀಯ ಪ್ರಶಸ್ತಿ ಸಂದಿರುತ್ತದೆ. ಇದಲ್ಲದೆ 2022ರಲ್ಲಿ ಇವರ ಹೆಚ್ಚಿನ ಕಲಾಕೃತಿಗೆ ಕರ್ನಾಟಕದ ಲಲಿತ ಕಲಾ ಅಕಾಡೆಮಿಯ ವಾರ್ಷಿಕ ಪ್ರಶಸ್ತಿ, 2021ರಲ್ಲಿ ಕರ್ನಾಟಕ ಲಲಿತ ಕಲಾ ಅಕಾಡೆಮಿಯ ಫೆಲೋಶಿಪ್ಗೂ ಭಾಜನರಾಗಿದ್ದಾರೆ. 1999, 2001, 2003, 2004 ಮತ್ತು 2015ರಲ್ಲಿ ಮೈಸೂರು ದಸರಾ ಲಲಿತ ಕಲಾ ಪ್ರಶಸ್ತಿ ಪಡೆದುಕೊಂಡಿರುತ್ತಾರೆ. ಧನ್ಯವಾದಗಳು ಶ್ರೀಮತಿ ಅನ್ನಪೂರ್ಣರವರೇ. ಆಗಲಿಂದಲೂ ಕಾಯುತ್ತಿರುವಂತಹ ಸಮಯ ಬಂದಿದೆ. ಅದಿನ್ಯಾವುದೂ ಅಲ್ಲ, ಶಶಿಧರ ಕೋಟೆಯವರ ಗಾಯನ. ಬಹಳ ಸೊಗಸಾಗಿ ಅವರ ಗಾಯನ ಇರುತ್ತೆ. ನಾವು ನಿಜಕ್ಕೂ ಅದನ್ನ ಕೇಳಬೇಕು, ಅನುಭವಿಸಬೇಕು, ಅದರ ರಸದೌತವನ್ನು ನಾವು ಹೀರಬೇಕು. ಬಹಳ ಸೊಗಸಾಗಿ ಅವರು ಬಹಳ ಎತ್ತರದ ಧ್ವನಿಯಲ್ಲಿ ಹಾಡ್ತಾರೆ ಶ್ರೀ ಶಶಿಧರ ಕೋಟೆ. ಈಗ ಅವರ ಸಮಯ. भारत माता की बोलो, भारत माता की कन्नಡ ತಾಯಿ ಭುವನೇಶ್ವರಿಗೆ, ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ, ಕನ್ನಡವೇ ನಿತ್ಯ, ಕನ್ನಡವೇ ಸತ್ಯ. ಸೇವಕತ್ವದಿಂದ ದೇವತ್ವಕ್ಕೆ ಇಳಿದ ಮಹಾನುಭಾವ ಆಂಜನೇಯನ ದಿವ್ಯ ಸನ್ನಿಧಿಯಲ್ಲಿ ಶಿರವಾಗಿ ವಿಠ್ಠಲ ನಿವಾರಕರಿಗೆ ವಂದಿಸಿ, ಎಲ್ಲ ಗುರುಗಳಿಗೆ ನಮಿಸಿ, ಭಗವತ್ ಸ್ವರೂಪಿಗಳಾಗಿ ನನ್ನ ಮುಂದೆ ಇರುವಂತಹ ಎಲ್ಲ ಸಾಧಕರಿಗೆ, ನನ್ನ ಸೋದರ ಸೋದರಿಯರಿಗೆ, ಮುದ್ದು ಮಕ್ಕಳಿಗೆ ಎಲ್ಲರಿಗೂ ನನ್ನ ಶುಭಾಶಯ. ಯಾವ ಜನ್ಮದ ಋಣಾನುಭವ ಗೊತ್ತಿಲ್ಲ. ನನಗೆ ಯೋಗ ಕೇಂದ್ರದ ಪರಿಚಯ ಆಯಿತು, ನಾಗೇಶ್ವರ ಪರಿಚಯ ಆಯಿತು, ಪ್ರಸನ್ನ ಅವರ ಪರಿಚಯ ಆಯಿತು, ಎಲ್ಲರದ್ದು ಪರಿಚಯ ಆಯಿತು. ಅವರ ಕುಟುಂಬ ಸದಸ್ಯ ನಾನಾಗಿ ಬಿಟ್ಟಿದ್ದೀನಿ ಅಷ್ಟೇ. ನನಗೇನು, ನಾನು ದೂರದವನ್ನೆಲ್ಲ ಹೊಸಬ್ನವಲ್ಲ. ಮೂಲ ಕಾರಣ ಇನ್ನೊಬ್ಬರಿದ್ದಾರೆ, ಮುಖಂಡರಾಗಿ ಬಂದಿದ್ದಾರೆ. ಅವರು ಬಹಳ ದೊಡ್ಡ ಯೋಗಗಳು. ಅವರು ಮನೆಯಲ್ಲಿ ಕಾರ್ಯಕ್ರಮ ಮಾಡಿದ ಸಂತೋಷ ಸಂಭ್ರಮ. ನಾನು ಬಹಳ ದೊಡ್ಡ ಸಾಧಕರು. ನನ್ನನ್ನು ಸುಮಾರು 25 ವರ್ಷಗಳು ನೋಡಿದ್ದಾರೆ. ಅವರ ಇಡೀ ಫ್ಯಾಮಿಲಿ ಬಹಳ ಆತ್ಮೀಯರು, ಅಭಿಮಾನ. ನಾನು ಅವರ ಅಭಿಮಾನ. ನಾಗೇಶ್ವರು
ನನ್ನ ಬಗ್ಗೆ ಬಹಳ ಹೇಳಿದ್ರು, ಪ್ರಸನ್ನವರು ಹೇಳಿದ್ರು, ಮತ್ತೆ ಪರಿಚಯ ಮಾಡುವ ಸೋದರಿ ಕೂಡ ಎಲ್ಲ ತಿಳಿಸಿದರು. ಅದು ಆಶೀರ್ವಾದ ನನಗೆ ಅಂತ ತಿಳ್ಕೊಳ್ತೀನಿ. ಒಂದು ಸತ್ಯ ಅವರು ನಾಗೇಶ್ ಸರ್ ಹೇಳಿದ್ರು, ನಾನು ಜೀವನ ಎಷ್ಟೇ ನಮಗೆ ಕಷ್ಟ ಕೊಟ್ಟು ಜೀವನ ಅನುಭವಿಸಿದ್ರು, ನಮ್ಮ ನಗುಮುಖ ಮಾತ್ರ ಕಾಣ್ತಿದ್ದೆ, ನಮ್ಮ ಒಳಗಿನ ಕಷ್ಟ ನಷ್ಟಗಳು ಅದೆಲ್ಲ ನಮ್ಗೆ ಗೊತ್ತು. ಯಾವ ಸಂದರ್ಭದಲ್ಲೂ ಕೂಡ ನಗುವನ್ನ ಕಳೆದುಕೊಳ್ಬಾರ್ದು. ಪಾಸಿಟಿವ್ ಆದಂತ ಆಟಿಟ್ಯೂಡ್ ಬೇಕು, ಸಕಾರಾತ್ಮಕವಾದ ಚಿಂತನೆ ಬೇಕು, ಆಪ್ಟಿಮಿಸ್ಟಿಕ್ ಆಗಿರ್ಬೇಕು, ಆಶಾದ ಭಾವನೆಯಲ್ಲೇ ಇರಬೇಕು. ಆಶಾವಾದವೇ ಮುಖ್ಯ. ಭಗವಂತನ ಏನ್ ಕೇಳ್ಕೊಳ್ಬೋದು ಅಂದ್ರೆ, ಬೇವು ಬೆಲ್ಲದ ಬದುಕಿನಲ್ಲಿ ಬೆಲ್ಲದ ಅಂಶವೇ ಹೆಚ್ಚಾಗಿ ದೇವರೇ ಅಂತ ಕೇಳ್ಕೊಳ್ಬೋದು. ಬೇವು ಇದ್ದೇ ಇರುತ್ತೆ ಅಲ್ವಾ ಸರ್? ಅದನ್ನ ಸಹಿಸುವ ಶಕ್ತಿ ಕೊಡುವುದು. ಆ ಶಕ್ತಿ ಗಳಿಸೋದಕ್ಕೆ ಯೋಗ ಅಂತೂ ಬಹಳ ಹೆಲ್ಪ್ ಮಾಡ್ತದೆ, ಸಂಗೀತವು ಹೆಲ್ಪ್ ಮಾಡ್ತದೆ. ಇದೆಲ್ಲವೂ ಕೂಡ ನಮ್ಮ ಸಂಸ್ಕೃತಿ. Let us be proud that we are Indians. ನಾವು ಭಾರತೀಯರಿಂದ ಎದೆ ತಟ್ಟಿ ಹೇಳ್ಕೊಳ್ಳೋಣ, ನಾವು ಕನ್ನಡಿಗರು ಅಂತ ಇಡೀ ಇಲ್ಲಿಂದ ಅಲ್ಲಿ ಕೇಳಬೇಕು. ಎಲ್ಲಿಗೆ? ಯಶವಂತಪುರ ಕೇಳಬೇಕು. ಅಷ್ಟು ಜೋರ ಸಿರಿಗಡೆ ನಮ್ಮ ಗೆಲ್ಗೆ, ಸಿರಿಗಡೆ ನಮ್ಮ ಬಾಳ್ಗೆ. ಎಲ್ಲ ಭಾಷೆಗಳನ್ನು ಪ್ರೀತಿಸೋಣ. ಕನ್ನಡವನ್ನು ಪ್ರೀತಿ ಮಾಡಿದರೆ ಸಾಧು ಬಂಧುಗಳೇ, ಆರಾಧನೆ ಮಾಡಬೇಕು, ಪೂಜೆ ಮಾಡಬೇಕು. ಇದು ನಮ್ಮ ಸಂಸ್ಕೃತಿ. ನಾವು ಯಾವ ತಪ್ಪಿಸಿಕೊಳ್ಳಕ್ಕೆ ಸಾಧ್ಯ ಇರುವಂತ ಎರಡು ರೆಸ್ಪಾನ್ಸಿಬಿಲಿಟೀಸ್ ನಮಗೆ. ಒಂದು, ದಿವ್ಯವಾದ ಭವ್ಯವಾದ ಸನಾತನ ಸಂಸ್ಕೃತಿ ಹರಿಕಾರರಾಗಿ ನಾವು ಮುಂದುವರಿಬೇಕು. ನಮ್ಮ ಭಾರತದ ಸಂಸ್ಕೃತಿಯನ್ನು ನಾವು ಜಾಗೃತಿಗೊಳಿಸ್ತಾ ಹೋಗ್ಬೇಕು. ನಮ್ಮ ನಾಡಿನಲ್ಲಿ ನಾವು ಇರೋದಕ್ಕೆ ಹೆದರುವಂತಹ ಒಂದು ಸ್ಥಿತಿ ಬಂತಲ್ಲ. ಇಷ್ಟೇ ಹೇಳ್ತೀನಿ, ಇದ್ರ ಬಗ್ಗೆ ಚಿಹ್ನೆ ಹೋಗಿಲ್ಲ. ನಾವೆಲ್ಲ ಒಗ್ಗಟ್ಟಾಗಬೇಕು. ಈ ಜಾತಿ ವ್ಯವಸ್ಥೆ ನಮ್ಮನ್ನು ಹಾಳು ಮಾಡಿ ಹಾಕಿದೆ. ಜಾತಿ ಮತ್ತೆ ಎಲ್ಲವನ್ನ ಮೀರಿ ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ, ನಾವೆಲ್ಲ ಸನಾತನ, ನಾವೆಲ್ಲ ಭಾರತೀಯ. ಹಿಂದೂ ಅಂದ್ರೆ ಎಲ್ಲ ಬಂತು, ಅದು ಹಿಂದೂ, ಮುಸಲ್ಮಾನ, ಕ್ರೈಸ್ತ ಎಲ್ಲರೂ ಬಂದು ನಾವು ಸೇರಿಸಿ ಹೇಳ್ತಾರೆ, ಅದು ಭಾರತೀಯ. ಈ ಭಾವೈಕ್ಯ ನಮಗೆ ಬೇಕು. ಇದು ನಮ್ಮ ಮಕ್ಕಳಿಗೆ ಬೇಕು. ಮತ್ತು ನಾವು ಗಟ್ಟಿಯಾಗ್ತಾ ಹೋಗ್ಬೇಕು. ಎರಡನೇದು ಕನ್ನಡ ಸಂಸ್ಕೃತಿ. ನಾನು ದಕ್ಷಿಣ ಕನ್ನಡ ಬೆಂಗಳೂರು ಬಂದವನು, ಕನ್ನಡಕ್ಕೋಸ್ಕರ ಹೋರಾಟ ಅಂತ ಹೇಳಿ, ಇದು ವಿಪರ್ಯಾಸ. ಆ ಹೋರಾಟ ಇಲ್ಲದ್ರೆ ಆಗೋದಿಲ್ಲ. ಕನ್ನಡಿಗರು ಅಲ್ಪಸಂಖ್ಯಾತರಾಗಿ ಹೆಚ್ಚು ಮಾಡ್ತಾರೆ. ನನಗೆ ಕನ್ನಡ ಮಾತಾಡೋದಕ್ಕೆ ಸ್ವಲ್ಪ ಹಿಂಜರಿಕೆ. ನಾನು ಏನೇ ಮಾಡಿದ್ದೀನಿ ಇಂಗ್ಲಿಷ್, ಯಾಕೆ? ಜ್ಞಾನಕ್ಕೋಸ್ಕರ. ನನಗೆ ಜ್ಞಾನ ಏನು ಸದೃಶ. ಲೆಟ್ ಅಸ್ ಆಕ್ಸೆಪ್ಟ್ ದ ಗುಡ್ ಫ್ರಮ್ ಆಲ್ ದ ಕಾರ್ನರ್ಸ್ ಆಫ್ ದ ವರ್ಲ್ಡ್. ಏನ್ ತಪ್ಪು? ಎಲ್ಲ ಜ್ಞಾನವನ್ನು ಪಡ್ಕೊಳ್ಳೋಣ. ನಮ್ಮ ತಾಯಿಯನ್ನು ನಾವು ಬರ್ತದೆ ಹೇಗೆ? ನಮ್ಮ ಹೃದಯದ ಭಾಷೆ ಕನ್ನಡ, ಕನ್ನಡ, ಕನ್ನಡ. ಅದಕ್ಕೋಸ್ಕರ ಸರ್ ಯೋಗ ಕೇಂದ್ರದ ಎಲ್ಲವನ್ನೂ ನಾಗಿದ್ದಾರೆ. ಇಂಥ ಸುದ್ದಿಯಾದ ಕಾರ್ಯಕ್ರಮ ಮಾಡಿದ್ದೀನಿ ನಾನು, ನಿಮಿತ್ತ ಮಾತ್ರ. ರಾಜ್ಯೋತ್ಸವದ ಕಾರ್ಯಕ್ರಮ ಇದು ಕನ್ನಡ ತಾಯಿಯ ಭುವನೇಶ್ವರಿಯ ಸಂಭ್ರಮದ ಸಡಗರದ ಕಾರ್ಯಕ್ರಮ. ಹಾಗಾಗಿ ನಾನು ಡಬಲ್ ಹ್ಯಾಪಿ ಅಂತ ಹೇಳ್ಬೋದು. ಅಷ್ಟು ಖುಷಿಯಾಗಿದ್ದೀನಿ, ತುಂಬಾ ಮನಸ್ಸು ಸಂತೋಷ ಆಗಿದೆ, ಆನಂದ ಆಗಿದೆ. ಮುಕುಂದರ ಆಶೀರ್ವಾದ ಯಾವತ್ತೂ ಇರಲಿ, ಎಲ್ಲ ಹಿರಿಯರ ಆಶೀರ್ವಾದ ಇರಲಿ. ಹಿರಿಯರಿಗೆ ನಾನು ಶುಭ ಹಾರೈಕೆ ಹೇಳು. ಮಕ್ಕಳು ನಮ್ಮ ಸಂಸ್ಕೃತಿಯನ್ನು ಬೆಳೆಸ್ಕೊಂಡು ಹೋಗಿ. ಮಕ್ಕಳು ಯಾವತ್ತೂ ಅಷ್ಟೇ ಕನ್ನಡವನ್ನು ಮರೆಬೇಡಿ ಮಕ್ಕಳು, ಅಷ್ಟೇ ಹೇಳ್ತಾರೆ. ಯಾಕಂದ್ರೆ ನನಗೆ ಹೆಚ್ಚಿಟ್ಟಿರುವ ಪ್ರಾಜ್ಞರು ಬಂಧುಗಳಲ್ಲಿ ನೀವು ಸೇರಿದ್ದೀರಿ. ನೀವೆಲ್ಲ ಒಳ್ಳೆಯ ಸಂಸ್ಕಾರ ಕೊಟ್ಟಿದ್ದೀರಿ ಮಕ್ಕಳಿಗೆ. ಕನ್ನಡ ಮಾತಾಡಿದ್ರೆ 10 ರೂಪಾಯಿ ಫೈನ್ ಅಂತ ಹೇಳುವಂಥದ್ದು ಇನ್ನೂ ಕೂಡ ಇದೆ ಬೆಂಗಳೂರಲ್ಲಿ, ತುಂಬಾ ಕಡೆ ಇದೆ. ಅಲ್ಲಿ ಸ್ವಲ್ಪ ನಾವು ಯಾವುದು ನಾವು ಅದಕ್ಕೂ ರೆಡಿ. ಒಟ್ಟಿನಲ್ಲಿ ಅಷ್ಟೇ ಹೇಳೋದು, ಕನ್ನಡ ಒಂದು ಭಾಷೆ ಸಂಸ್ಕೃತಿಯ ಪ್ರತಿಬಿಂಬ. ಕನ್ನಡ ಭಾಷೆ ಯಾರು ಹೋಗಲಿಲ್ಲ. ತಾಯಿ ಭುವನೇಶ್ವರಿ ಯಾವುದು ಬಂದಿಲ್ಲ, ಅವರು ಯಾವತ್ತೂ ಕೂಡ ಮೆರಿತಾ ಇದ್ದಾರೆ. ಒಂದು ಭಾಷೆ ನಾಶ ಆದರೆ ಸಂಸ್ಕೃತಿ ನಾಶ ಆಗ. ಇಷ್ಟನ್ನು ನಾವು ತಿಳ್ಕೊಳ್ಳೋಣ. ಆಮೇಲೆ ವಿಶೇಷವಾಗಿ ನಮ್ಮ ಬಹಳ ಖುಷಿ ಆಯಿತು ನನಗೆ ಅಗ್ನಿವತ್ತಿನ ಪರಿಚಯ ಆಗಿತ್ತು. ಅದ್ಭುತ ಕಲಾವಿದರು ಒಂದು ಪ್ರಕೃತಿಯ ಮೇಲೆ ಹಾಡಿಗೆ ಅವರು ಚಿತ್ರ ಬಿಡ್ಲಿಕ್ಕಿದ್ದಾರೆ. ನಾನು BVS ವರ್ಮ ಅವರು ನಾನು ತುಂಬಾ ಕಾರ್ಯಕ್ರಮ ಕೊಟ್ಟಿದ್ದೆ, ಅದು ನೆನಪಾಯ್ತು ನನಗೆ. ಮಹಾನ್ ಕಲಾವಿದರು, ತುಂಬ ಆತ್ಮೀಯರೇ. ಅವರು ಭೌತಿಕವಾಗಿ ನಮ್ಮ ಬಿಟ್ಟು ಹೋಗಿದ್ದಾರೆ. ಗ್ರೇಟ್ ಹ್ಯೂಮನ್ ಬೀಂಗ್, ಗ್ರೇಟ್ ಆರ್ಟಿಸ್ಟ್. ಹಾಗೆ ಮಕ್ಕಳು ಯೋಗ ಪ್ರದರ್ಶನ ಮಾಡ್ತಾರೆ, ಅದಕ್ಕೂ ನಮ್ಮ ಹಾಗೆ. ಸಂಗೀತ ಎಲ್ಲರಿಗೂ ಬೇಕು. ಅದು ಕೂಡ ನಾಗೇಶ್ವರರು ಓಕೆ ಮಾಡಿದಂತ ಹಾಡು. ಎಲ್ಲರೂ ಕೂಡ ಶುಭವಾಗಲಿ. ಐ ಲವ್ ಯು ಆಲ್. ಗಾಡ್ ಬ್ಲೆಸ್ ಅಸ್ ಆಲ್. ಶುಭವಾಗಲಿ, ಸನ್ಮಂಗಲವಾಗಲಿ. ಜೈ ಭುವನೇಶ್ವರಿ. ಬಂದಿಪೆ ನಿನಗೆ ಗಣನಾಥ, 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 ಬಂದಿಪೆ ನಿನಗೆ, ಬಂದಿಪೆ ನಿನಗೆ, ಬಂದಿಪೆ ನಿನಗೆ, ಬಂದಿಪೆ ನಿನಗೆ ಗಣನಾಥ.
ಪದದಿಂದ ಗಣ ಗಣ ಗಣನಾಥ ವಂದಿಗೆ ನಿಮಗೆ ಗಣನಾಥ ವಂದಿಗೆ ನಿಮಗೆ ಗಣನಾಥ ವಂದಿಗೆ ನಿಮಗೆ ಗಣನಾಥ ನಿನ್ನ ಪೂಜಿಸದೆ ಹಿಂದೆ ರಾವಣನು ಮದದಿಂದ ಹಿಂದೆ ರಾವಣನು ಮದದಿಂದ ನಿನ್ನ ಪೂಜಿಸದೆ ಸದರುವರ್ಣದಲ್ಲಿ ಗಣನಾಥ ಬಂದಿಗೆ ನಿನಗೆ ಗಣನಾಥ ಬಂದಿಗೆ ನಿನಗೆ ಗಣನಾಥ ಆದಿಯಲ್ಲಿ ನಿನ್ನ ಪದ ಪೂಜಿಸಿದ ಧರ್ಮರಾಯ ಆದಿಯಲ್ಲಿ ನಿನ್ನ ಪದ ಪೂಜಿಸಿದ ಧರ್ಮರಾಯ ಸಾಧಿಸಿದ ರಾಜ್ಯವ ಗಣನಾಥ ಸಾಧಿಸಿದ ರಾಜ್ಯವ ಗಣನಾಥ ಕೆಲಸ ಆಗಬೇಕಂತ ಪ್ರಸನ್ನವಾಗ ಹೇಳಿದ್ರು. ಅಷ್ಟು ವಿಘ್ನ ನಿವಾರಕನ ಸ್ಮರಣೆ ಮಾಡಿ ಏನು ಉಂಟಾಗಬೇಕು. ಪ್ರಸನ್ನವ್ರ ಮಾತಲ್ಲಿ ನೋಡಿ ಮಾಡ್ತಾರೆ. ಎಲ್ಲರೂ ಸಾಧಕ ಇದ್ದೀರಿ ನೀವು, ನಮ್ಮ ಮಾತು ಹೊಡಿತೀರಿ, ನಾನು ನಿಮ್ಮ ನೋಡ್ತೀನಿ ಮನಸ್ಸಿಂದ. ಥ್ಯಾಂಕ್ ಯು, ಧನ್ಯವಾದ. ಈ ಕಲಾವಿದರು ಜೋರಾಗಿ ಚಪ್ಪಾಳೆ ಕೊಡಿ. ನನಗೆ 40 ಜನ ಇದ್ದಾರೆ. ಪ್ರಾರ್ಥನೆ ಚೆನ್ನಾಗಿದೆ, ಪ್ರಾರ್ಥನೆ ಮಾಡಿ ಮೇಡಮ್. ನಿರೂಪಣೆ ಪ್ರಾರ್ಥನೆ ಎಲ್ಲವೂ ಚೆನ್ನಾಗಿದೆ. ಪ್ರತಿಯೊಂದು ನಾನು ಗಮನಿಸ್ತಾ ಇದ್ದೀನಿ, ಖುಷಿ ಅಲ್ಲಿ ಮೇಡಮ್ ಒಂದು ಅದ್ಭುತವಾದ ಹಾಡಿ ಬರ್ತದೆ. ಮುಖಂಡ್ರೆ ಅವರು ತುಂಬ ಸಲ ಕೇಳ್ತಾರೆ. ಚಿಕ್ಕ ಹುಡುಗಾಗಿದ್ದಾಗ ನಾನು ಹಾಡ್ತಾ ಇದ್ದೆ, ಈಗಲೂ ಹಾಡ್ತೀನಿ, ಕೊನೆ ಉಸಿರುಗಳು ಹಾಡ್ತೀನಿ ಅಂತ ಹಾಡಬೇಕಲ್ಲ. ದಾಸಶ್ರೇಷ್ಠ ಪುರಂದರ ಅಂತ ಹೇಳ್ತಾರೆ. ಭಗವಂತನ ನಿವೇದನೆ ಮಾಡ್ಕೊಡ್ತಾರೆ, ಆತ್ಮ ನಿವೇದನೆ ಮಾಡ್ಕೊಡ್ತಾರೆ. ಸರಳ ಸುಂದರ
ಅಂಬಿಗ ನಾನಿನ್ನ ನಂಬಿದೆ, ಜಗದಂಬ ರಮಣ ನಿನ್ನ ನಂಬಿದೆ. ಅಂಬಿಗ ಹುಟ್ಟು ಹಾಕ್ತಾನೆ, ದೋಣಿಯಲ್ಲಿ ನಮ್ಮನ್ನು ಸಾಗಿಸ್ತಾನೆ, ದಡ ಸೇರಿಸ್ತಾನೆ. ದೋಣಿ ನಡೆಸುವಂತ ಅಂಬಿಗ, ಜಗದ ಅಂಬಿಗ ಅವನು, ಭವಸಾಗರವನ್ನು ದಾಟಿಸುವ ಅಂಬಿಗ ಅವನು ಭಗವಂತ. ದೇಹವನ್ನು, ನಮ್ಮ ದೇಹ ಅದ್ಭುತವಾದದ್ದು. ಆಲೋಚನೆ ಮಾಡಿದ್ರೆ ಏನು ಹೇಗೆ, ನನಗೆ ಟೆಕ್ಸ್ಟ್ ಹೇಳೋರಿದ್ದಾರೆ, ಸಂಪೂರ್ಣ ತಿಳಿದವರಿದ್ದಾರೆ. ಯೋಗದಿಂದ ಏನ್ ಸಾಧನೆ ಮಾಡಬಹುದು? ನಾನೊಂದು ಸಾಗರದಿಂದ ತೊಗಸೆ ನೀರು ಕೊಡುವಂತ ಒಬ್ಬ ಸಂಗೀತಗಾರಕ್ಕೆ ಸಂಗೀತಕ್ಕೆ ಬರೋದು. ಸಾಹಿತ್ಯ ಹೇಳಬೇಕಾದ್ರೆ ಪಂಡಿತ ನಾನಲ್ಲ. ಒಂದು ಸತ್ಯ, ಸುಮ್ಮನೆ ಬಂದ ಹಾಗೆ ಹೋಗುವಂತ ಅಭ್ಯಾಸ ನನಗಿಲ್ಲ. ಒಂದು ಹಾಡಕ್ಕೂ ಇನ್ನೊಂದು ಹಾಡಕ್ಕೆ ಸ್ವಲ್ಪ ಮಾತಾಡಿದ್ರೆ ನನಗೆ ನನ್ನ ಮನಸ್ಸು ಕಾನ್ಸಂಟ್ರೇಟ್ ಮಾಡೋದಕ್ಕೆ ಆಗಲಿಲ್ಲ. ಐ ವಾಂಟ್ ಟು ಬಿ ಒನ್ ವಿತ್ ಮೈ ಆಡಿಯನ್ಸ್. ನನ್ಗೆ ಗೊತ್ತಿದ್ದರೆ ಹಂಚಿಕೊಡ್ತೀನಿ, ತಪ್ಪಿದ್ದರೆ ಕ್ಷಮಿಸಿ. ಹರಿಗೋಲಿಗೆ ಹೋಗಿಸ್ತಾರೆ, ದೇವರ ದೋಣಿಗೆ ಹೋಗಿಸ್ತಾರೆ. ಏನು ಇಂಥ ಅದ್ಭುತವಾದ ವಿವರಣೆ ಇದೆ. ತುಂಬಿದ ಹರಿಗೋಲಂಬಿಗ 9 ಚಿತ್ರವೊಮ್ಮೆ ನವರಂಧ್ರಗಳಿಂದ ಕೂಡಿದ ಈ ಶರೀರ. ಸಂಭ್ರಮದಿಂದ ನೀವು ನೋಡಂಬಿಗ. ಯಾವತ್ತೂ ಒಂದು ರಾಂಗ್ ನೋಷನ್ ಇರುತ್ತೆ ನಮಗೆ. ದಾಸಂಗ ವೈರಾಗ್ಯ ಅದು ಇದು ಇದಲ್ಲದೆ ಜೀವನ ಬಗ್ಗೆ ವೈರಾಗ್ಯ ದೃಷ್ಟಿಕೋನ. ಹೀಗಾಗಿ ಅಲ್ಲಿ ಇರಬೇಕು, ಇರದಿರಬೇಕು. ಜೀವನದಲ್ಲಿ ಕೊಟ್ಟ ಭಗವಂತ ಕೊಟ್ಟ ಈ ಬದುಕಿನಲ್ಲಿ ನಿಜವಾದ ಪ್ರೀತಿ ಇತ್ತು, ನಿರ್ಮಲವಾದ ಪ್ರೀತಿ ಇತ್ತು. ಎಲ್ಲವೂ ಭಗವಂತನಿಗೆ ಸಮರ್ಪಣೆ ಭಾವನೆಯಿಂದ ಭಕ್ತಿಯಿಂದ ಹೋಗ್ಬೇಕು. ಕೊನೆಯಾಗಿ ಹೇಳ್ತಾರೆ, ಸತ್ಯವೆಂಬುದೇ ಹುಟ್ಟು ಅಂಬಿಗ. ಈಗ ಬರ್ತದಲ್ಲ, ಸದಾ ಭಕ್ತಿ ಎಂಬುದೇ ಮತವೇ. ನಮಗೆ ನಿಮ್ಗೆಲ್ಲರಿಗೂ ಕೂಡ ಇರುವಂಥದ್ದು ಮುಖ್ಯ ಮಾರ್ಗ ಭಕ್ತಿ ಮಾತ್ರ. ಭಗವಂತ ಸೈನಿಕರು ಬೇರೆ ಬೇರೆ ಮಾರ್ಗದಲ್ಲಿ ಅತ್ಯಂತ ಪ್ರಶಸ್ತಿವಾದದ್ದು. ಕಲಿಯುಗದಲ್ಲಿ ಹರಿನಾಮ ನೆನೆದರೆ ಕುಲಕೋಟಿಗಳು ಉದ್ಧರಿಸಿ. ಅಂಬಿಗ ನಿನ್ನ ನಂಬಿದೆ, ಜಗದಂಬ ರಮಣವಿನ ನಂಬಿದೆ. ಅಂಬಿಗ ನಿನ್ನ ನಂಬಿದೆ, ಅಂಬಿಗ ನಿನ್ನ ನಂಬಿದೆ. ಅಂಬಿಗ ನಿನ್ನ ನಂಬಿದೆ, ಜಗದಂಬ ರಮಣವಿನ ನಂಬಿದೆ. ಜಗದಂಬ ರಮಣ, ಜಗದಂಬ ತುಂಬಿದ ಹರಿಗೋಲು ಅಂಬಿಗ, ತುಂಬಿದ ಹರಿಗೋಲು ಅಂಬಿಗ, ತುಂಬಿದ ಹರಿಗೋಲು ಅಂಬಿಗ. ಅದಕ್ಕೆ 9 ಚಿತ್ರ, 9 ಚಿತ್ರ, 9 ಚಿತ್ರ ನೋಡು ಅಂಬಿಗ. ತುಂಬಿದ ಹರಿಗೋಲು ಅಂಬಿಗ, ಅದಕ್ಕೆ 9 ಚಿತ್ರ ನೋಡು ಅಂಬಿಗ. ಸಂಭ್ರಮದಿಂದ ನೋಡು ಅಂಬಿಗ, ಸಂಭ್ರಮದಿಂದ ನೋಡು ಅಂಬಿಗ. ಅದರಿಂದು ನೋಡಿ ಕಾಣಿಸು ಅಂಬಿಗ, ಅದರಿಂದು ನೋಡಿ ಕಾಣಿಸು ಅಂಬಿಗ. ಅಂಬಿಗ ನಿನ್ನ ನಂಬಿದೆ, ಜಗದಂಬ ರಮಣ ನಿನ್ನ ನಂಬಿದೆ.
ಅಂಬಿಗಾ ಸುಳಿಯೋಳು ಮುಳುಗಿದೆ ಅಂಬಿಗಾ ಸುಳಿಯೋಳು ಮುಳುಗಿದೆ ಅಂಬಿಗಾ ಎಲ್ಲ ಸೆಳೆದುಕೊಂಡೊಯ್ಯೋಗಿ ಸೆಳೆದುಕೊಂಡೊಯ್ಯೋಗಿ ಅಂಬಿಗಾ ನಿನ್ನ ನಂಬಿದೆ ಜಗದಂಬಾನ ಮನದಿನ ನಂಬಿದೆ ಆರುಂದೆನೆಯ ನೋಡು ಅಂಬಿಗಾ ರಾಮ ಕ್ರೋಧ ಲೋಭ ಮೋಹದ ಮತ್ಸರ ಆರುಂದೆನೆಯ ನೋಡು ಅಂಬಿಗಾ ಅದು ಮೀರಿ ಬರುತ್ತಲಿದೆ ಅಂಬಿಗಾ ಆರುಂದೆನೆಯ ನೋಡು ಅಂಬಿಗಾ 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 ಆರುಂದೆನೆಯ ನೋಡು ಅಂಬಿಗಾ ಅದು ಮೀರಿ ಬರುತ್ತಲಿದೆ ಅಂಬಿಗಾ ಯಾರಿಂದಲಾಗದು ಅಂಬಿಗಾ ಯಾರಿಂದಲಾಗದು ಅಂಬಿಗಾ ಅದಕ್ಕೆ ಬಾಧಿಸಿ ದಾಜಿಸಂಬಿಗಾ ಅಂಬಿಗಾ ನಿನ್ನ ನಂಬಿಕೆ ಸತ್ಯವೆಂಬುದೇ ಹುಟ್ಟು ಅಂಬಿಗಾ ಸದಾ ಭಕ್ತಿಯೆಂಬುದೇ ಬದವಂಬಿಗಾ ನಿತ್ಯಮೂರ್ತಿ ನಮ ಪುರಂದರ ವಿಠಲನೇ ನಿತ್ಯಮೂರ್ತಿ ನಮ ಪುರಂದರ ವಿಠಲನೇ ಸತ್ಯಮೂರ್ತಿ ನಮ ಪುರಂದರ ವಿಠಲನೇ ಬುದ್ಧಿದಾಯಕ ನಮ ಪುರಂದರ ವಿಠಲನೇ ಬುದ್ಧಿ ಮಂಟಪ ಕೊಯ್ಯೋ ಎನ್ನ ಬುದ್ಧಿ ಮಂಟಪ ಕೊಯ್ಯೋ ಅಂಬಿಗಾ ಎನ್ನ ಬುದ್ಧಿ ಮಂಟಪ ಕೊಯ್ಯೋ ಅಂಬಿಗಾ ಬುದ್ಧಿ ಮಂಟಪ ಕೊಯ್ಯೋ ಅಂಬಿಗಾ ಮಂಟಪ ಕೊಯ್ಯೋ ಅಂಬಿಗಾ ಅಂಬಿಗಾ ನಿನ್ನ ನಂಬಿದೆ ಅಂಬಿಗಾ ನಿನ್ನ ನಂಬಿದೆ ಹರಿ ಗೋವಿಂದ ಹರಿ ಗೋವಿಂದ ಹರಿ ಗೋವಿಂದ ಹರಿ ಗೋವಿಂದ ಮುಕುಂದ ಗೋವಿಂದ ಮುಕುಂದ ಗೋವಿಂದ ಮುಕುಂದ ಗೋವಿಂದ ಹರಿ ಗೋವಿಂದ 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 Govinda
ಇಷ್ಟು ದಿನ ಈ ಬಗ್ಗೆ ಎಷ್ಟು ದೂರವರೆಗೆ ಇಷ್ಟು ದಿನ ಈ ಬಗ್ಗೆ ಎಷ್ಟು ದೂರವರೆಗೂ ದೃಷ್ಟಿಯಿಂದಲೇ ನಾವು ಮುಂದೆ ವೃತ್ತಿ देवकी परमानंदं कृष्णं वंदे जगद्गुरुं कल्याणप्रदाय कामितार्थप्रदायिने श्रीमद्वेङ्कटनाथाय श्रीनिवासाय ते नमः हरिनिलयादिकेशव नमः ಇಷ್ಟು ದಿನ ಎಷ್ಟು ದೂರ ಬಗೆಯಿಂದಲೇ ನಾನು ಕಂಡೆ ದೃಷ್ಟಿಯಿಂದಲೇ ನಾನು ಕಂಡೆ ನಾನು ಕಂಡೆ ಸೃಷ್ಟಿಜನ ಶ್ರೀರಂಗಶಾಲಿ ಸೃಷ್ಟಿಜನ ಶ್ರೀರಂಗಶಾಲಿ ಸೃಷ್ಟಿಜನ ರಂಗಶಾಲಿ
ಏನು ಅನುಭವಕ್ಕೆ ಹೋಗಿರ್ಬೋದು, ಅನುಭವದ ಉತ್ಕಟ ಅವಸ್ಥೆಗೆ ಅನುಭವದ ಸ್ಥಿತಿಯಲ್ಲಿ ಬರುತ್ತಾರೆ ಜನರಿಗೆ. ಇಲ್ಲ ಸಾಧ್ಯ ಬರಲ್ಲ, ಸುಮ್ಮನೆ ಬರೆಯೋದು ಸಾಧ್ಯ ಇಲ್ಲ. ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೇ ಕೊಟ್ಟಿತ್ತು ದೃಷ್ಟಿಯಿಂದ, ಅಂತರ್ದೃಷ್ಟಿಯಿಂದ ಕಂಡೆ ನಾವು ಭಗವಂತನಿಗೆ ದರ್ಶನ ಮಹಾನುಭಾವ ಎಲ್ಲ ದಾಸನ ಆಶೀರ್ವಾದ ನಮಗೆ ಈ ಯೋಗ ಕೇಂದ್ರ ಹೀಗೆ ಸುಂದರವಾಗಿ ಮುಂದುವರಿತಾ ಇರಲಿ. ನಾವೆಲ್ಲ ಒಂದೇ ಕುಟುಂಬಕ್ಕೆ ಸೇರಿದವರನ್ನು ಹೇಳ್ತಾರಲ್ಲ, ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದ ವರದಿಂದ ಬಾಳೆದ. ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದ ವರದಿಂದ ಬಾಳೆ ಬಂಗಾರ. ನಮ್ಮ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ, ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದ ವರದಿಂದ ಬಾಳೆ ಬಂಗಾರ. ನಮ್ಮ ಸಂಸಾರ ಆನಂದ ಸಾಗರ. ಹಾಡು ಕೇಳಿ ನಾವೆಲ್ಲ ಬೆಳೀತಲ್ಲ, ಈಗ ನಾಡು ಎಲ್ಲರೂ ಬಂದಿದೆ. ಲೂಸ 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 ಕೇಳಿದವರು ಲೂಸ. ಹುಟ್ಟು ಸಾವು ಬಾಳಿನಲ್ಲಿ ಎರಡು ಗುಣಗಳು, ವಯಸ್ಸಿದಾಗ ಕಾಣದಿರುವ ಎರಡು ಅಂಶಗಳು. ಹರುಷ ಒಂದೇ ಯಾರಿಗೊಂದು ಹೇಳು ಜಗದಲ್ಲಿ, ಪುಸ್ತಕ ನೋಡೋದಿಲ್ಲ ಸರ್, ಯಾಕೆಂದ್ರೆ ಹೃದಯದಲ್ಲಿ ಹಾಡು ಅಷ್ಟೇ. ಅಷ್ಟಂದ್ರೆ ಕಮ್ಮಿಯಾಗಿ ಬದಲಿಲ್ಲ. ಎರಡು ಕ್ಷಣದಲ್ಲಿ ಹೇಗೆ ಆಸೆಯನ್ನು ಬಿಸಿಲು ಕುಂದ್ರೆ ಏಕೆ ಏನು ಎರಡು ಗಾಡಿಯಲ್ಲಿ ಸುಮ್ಮನೆ ಅವನ ನಿಯಮ ಮೀರಿ ಏನೂ ಸಾಗದು. ಅದನ್ನೇ ನಾವು ದೈನ ದಿನ ದೃಢಮುಟ್ಟಿನ ಚಲುತ್ತಿದ್ದೇವೆ. ನಾವು ಭಗವಂತನಲ್ಲಿ ಭಕ್ತಿ ಇದ್ದರೆ ಜೀವನ ಅರ್ಥ ಸಿಗೋದೇ ಇಲ್ಲ. ಯಾವುದೋ ನೆಲೆಯನ್ನು ನಾವು ಕಂಡುಕೊಳ್ಳೇಬೇಕು. ಉಪನಿಷತ್ತು ಸ್ಟಾರ್ಟ್ ಆಗಿದೆ, ನಾನು ಯಾರು ನಾನು ಯಾರು ನಾನು ಯಾರು. ಆ ಪ್ರಶ್ನೆ ಉತ್ತರ ಹೋಗ್ತಾರೆ ಆಧ್ಯಾತ್ಮ ಯೋಗಿಗಳು. ಅವೆಲ್ಲ ಪರಮಲೋಕಕ್ಕೆ ನಾವೆಲ್ಲ ಭಾಳ ಎಲೆಕ್ಟ್ರಿಕ್ ಸ್ಕೂಲಲ್ಲಿ ಇದ್ದೀವಿ. ಏನೋ ಸಂಗೀತದಿಂದ ಏನೋ ಸ್ವಲ್ಪ ಹೋಗ್ತಾ ಇದೆ. ಥ್ಯಾಂಕ್ ಯು. ಮತ್ತೊಮ್ಮೆ ನಿಮಗೆಲ್ಲ ಧನ್ಯವಾದ. ಎಲ್ಲರಿಗೂ ಶುಭವಾಗಿದೆ. ಸುಂದರ ವಾತಾವರಣ ನಾವು ಸೇರಿದ್ದೀವಿ, ಆನಂದ ಆಗಿದೆ. ಎಲ್ಲೆಲ್ಲೂ ಸಂಗೀತವೇ, ಎಲ್ಲೆಲ್ಲೂ ಸೌಂದರ್ಯವೇ. ನನ್ನ ಅಚ್ಚುಮೆಚ್ಚಿನ ಗಾಯಕರು ಎಲ್ಲರೂ ನಾನು ಇಷ್ಟಪಡ್ತೇನೆ. ಇಬ್ರು ಅತ್ಯಂತ ಹೆಚ್ಚು ಇಷ್ಟ ನನಗೆ, ಅದು ಮುಖಂಡರಿಗೆ ಹೋಗ್ತದೆ. ಬಾಲಕೋಡಿಯವರು ದೇವದಾಸ. ನನಗೆ ಚಿಕ್ಕ ಹುಡುಗಾಗಿದ್ದಾಗ ಅವ್ರ ಮೇಲೆ ಅಭಿಮಾನ ಮೇಲೆ ಹೊರಟು ಗೌರವ ಬಂತು, ಗೌರವ ಮೇಲೆ ಹೊರಟು ಆರಾಧನಾ ಭಾವ ಬಂತು. 50 ವರ್ಷ ಆಡಿದ ಮೇಲೆ ಕೂಡ ಅದನ್ನೇ ನಾನು ಮೇಂಟೈನ್ ಮಾಡ್ತಾ ಇದ್ದೀನಿ. ನನಗೆ ಅವ್ರ ಮೇಲೆ ಗೌರವ ಜಾಸ್ತಿ ಆಗ್ತಕ್ಕಂಥ ಕಮ್ಮಿ ಆಗಿದೆ. ಎಷ್ಟೋ ಸಲ ಆಗ್ತದೆ, ಫಸ್ಟ್ ನಾವು ಅಭಿಮಾನಿಗಳಾಗಿದ್ದೇವೆ, ನಾವು ಇಲ್ಲ ಇವರು ಅಂತ ನನಗೆ ಎಷ್ಟೋ ಸಲ ಗೌರವ ಅಲ್ವಾ ಸರ್. ಅಂತ ವಾತಾವರಣ ಎಷ್ಟು ಬರ್ತದೆ, ಎಷ್ಟೋ ನಮ್ಮ ಗೌರ್ಮೆಂಟ್ ನಾವು ಸ್ವಲ್ಪ ಬೆಳೀತಾ ನಮಗೆ ಟ್ಯಾಕ್ಸ್ ಲೆವೆಲ್ ಅಂತ ಬಂದು ಇವರು ಆಗಲ್ಲ ಸ್ವಾಮಿ ಇವರಿಂದ ವಾಪಸ್ ಕೊಟ್ಟೆ. ದೇವದಾಸ್ ಅವರು ಹಾಡಿದ ಒಂದು ಹಾಡು, ಉದಯಶಂಕರ್ ಅವರ ರಚನೆ, ವಿಜಯ ಭಾಸ್ಕರ್ ಅವರ ಸಂಗೀತ, ಸಾರಮತಿ ರಾಘವನಿಗೆ ಹಾಡು. ಎಲ್ಲ ಹೆಚ್ಚು ವಿಸ್ತಾರ ಮಾಡೋದಿಲ್ಲ, ಎಲ್ಲ ಶಾರ್ಟ್ ಶಾರ್ಟ್ ಆಗಿ ಮುಗಿಸ್ತೀನಿ. ಪಲ್ಲವಿ ಎಷ್ಟು ಸಲ ಕೇಳುವುದು ಸಾಕಾಗುದು, ಕೇಳುವ ಕಿವಿ ಇರಲು. ಈಗ ನೀವೇನಿದ್ದೀರ, ನಾವೇನಿದ್ದೀರಿ, ನಮ್ಮ ಪಾಠ ಮಾಡಿ ಹೋಗ್ಬೋದು. ಕೇಳುವ ಕಿವಿ ಮುಖ್ಯ, ನೋಡುವ ಕಣ್ಣು ಮುಖ್ಯ. ಕೇಳುವ ಕಿವಿ ಇದ್ದಾಗ ಸಂಗೀತ, ನೋಡುವ ಕಣ್ಣು ಇದ್ದಾಗ ಸೌಂದರ್ಯ, ಆಸ್ವಾದಿಸುವ ಹೃದಯ ಇದ್ದಾಗ ಅಲ್ಲಿ ರಸದ ಅಭಿವ್ಯಕ್ತಿಯಾಗಿ ಸಾಧ್ಯ. ಕಲಾವಿದರು ಎಷ್ಟು ಮುಖ್ಯವೋ ಅದಕ್ಕಿಂತ ಒಂದು ಪಟ್ಟು ಹೆಚ್ಚು ಕಲಾಭಿಮಾನಿ ಮುಖ್ಯ. ಇದನ್ನು ತಂದೆ ತಾಯಿ ಕೊಟ್ಟ ಸಂಸ್ಕಾರ, ಇದನ್ನು ಯಾವತ್ತೂ ಮರೆಯುವುದಿಲ್ಲ. ನನ್ನ ಆಡಿಯನ್ಸ್ ನನಗೆ, ಅವರು ದೇವರು ನನಗೆ. ನಾವು ಬಿಡಿ ಅಣ್ಣವ್ರು ಹೇಳಿದ್ರು ಅದನ್ನೇ, ಅಭಿಮಾನ ದೇವರು. ಅಭಿಮಾನ ಇಲ್ಲ ಅಂದ್ರೆ ಕಲಾವಿದ ಅರ್ಥವೇ ಇದೆ. ವಿಶ್ವನಾಥನ್ ಅಣ್ಣವರು ಅಭಿನಯ ಕೊಡುವವರಿಗೆ ಮನೆ ಮಾತು ಚಿತ್ರದಲ್ಲಿ
ಇದು ಸಾರಥಿ ರಾಗ ಗೊತ್ತಿರ್ಬೋದು. ಪರಮ ಪತ್ತನಿದ ಮಗ ಸರಿಗ ಮಗ ಸಮಿಸದ ಪದನಿ ಜನಿಗ ಮಗ ಸರಿಗ ಮಗದಲ್ಲಿ ಪರಮಗ ತಿರುವ ತಿರುಗಿದ ನೋಡುವ ಕಣ್ಣಿಗ ಎಲ್ಲೆಲ್ಲೂ ಸಂಗೀತವೇ ಎಲ್ಲೆಲ್ಲೂ ಸಂಗೀತವೇ ಎಲ್ಲೆಲ್ಲೂ ಸೌಂದರ್ಯವೇ ಎಲ್ಲೆಲ್ಲೂ ಸಂಗೀತವೇ ಎಲ್ಲೆಲ್ಲೂ ಸೌಂದರ್ಯವೇ ಕೇಳುವ ಕಿವಿಗಳು ನೋಡುವ ಕಣ್ಣಿಗಳು ಎಲ್ಲೆಲ್ಲೂ ಸಂಗೀತ ಎಲ್ಲೆಲ್ಲೂ ಸಂಗೀತವೇ ಸಂಜೆಯು ಬಂದಾಗ ಆಗದ ಆಭೂಷೆ ನಗುವಾಗ ಲೋಕವೇ ಚಂದ ಸಂಜೆಯು ಬಂದ ಬಲ್ಲದೆಯಿಂದ ಅರಳಿದ ಹೂವಿಂದ ಹಸುವ ಚೆಲ್ಲುವ ಹಸುವ ಚೆಲ್ಲುವ ಹಸುವ ಚೆಲ್ಲುವ ಪರಿಮಳದಿಂದ ಎಲ್ಲೆಲ್ಲೂ ಸೌಂದರ್ಯವೇ ಸುಮಧುರ ಸ್ವರ ಹರಿಯುವ ನೀರಲ್ಲಿ ಕನಕದ ಕೋಗಿಲೆ ಕೋರಳಿನ ಸುಮಧುರ ಸ್ವರ ಭ್ರಮರದ ಜೈಕಾರ ಕುರಿಗಳ ಗೋಕಾರ ನಿಜಗ ತುಂಬಿದೆ ಮಾಧುರ್ಯದಿಂದ ಎಲ್ಲೆಲ್ಲೂ ಸಂಗೀತವೇ ಸಂಗೀತ ಸಂಗೀತ ರವಿ ಸೌಂದರ್ಯ
ಸೌಂದರ್ಯ ಮೆರೆಯಲು ಸಂಗೀತವೇ ಇವತ್ತು ತಮಿಳುನಾಡಿಗೆ ಹೋಗಿ ಹಾಡಿದ್ರು ಕೂಡ ಇದನ್ನು ಹಾಡ್ತೀನಿ ನಾನು. ನಮ್ಗೆ ಹಾಡ್ತೇನೆ ಬೇರೆ ಯಾರು ಏನ್ ಬೇಕಾದ್ರೆ ಕೊಡುವಂತ ಒಂದು ಪ್ರಯತ್ನ ಮಾಡ್ತೀನಿ. ಅಲ್ಲಿ ಹೋಗಿ ಹಾಡು ಭಾಗ್ಯಲಕ್ಷ್ಮಿ ಬಾಳ ಅದಕ್ಕೆ ಸರಿಯಾಗಿ ಭಾಗ್ಯಲಕ್ಷ್ಮಿ ಸೀರಿಯಲ್ ಮಾಡುವಾಗ ಆಯ್ತು ಒಳ್ಳೆ ಮಾಮ ಅಂತ ಹೇಳ್ಬಿಟ್ಟಿದ್ದಾರೆ ಖುಷಿ ಆಚಾರ ಹೇಳಿದ್ರು ಒಳ್ಳೆ ಸರ್ ಒಳ್ಳೆ ಮಾಮ ನೀವು ನಿಮ್ಮಂತ ಮಾವ ಬೇಕು ಅಂತ ಹೇಳಿ ಪುರಂದರಾತ್ರಿ ಎಷ್ಟು ಅನುಭವಿಸಿರ್ಬೋದು ದೇವರೇ ಅದು ಊಹೆ ಮಾಡಬೇಕು ಸಾಧ್ಯ. ರಚನೆ ನೋಡಿ ಸಿಂಪಲ್ ಆಗಿ ಎಷ್ಟು ಡೆಪ್ತ್ ಇದೆ. ಹೆಜ್ಜೆಗಾಲಿನ ನಾದವ ತೋರುತ್ತ ಹೆಜ್ಜೆಯ ಮೇಲೆ ಒಂದು ಹೆಜ್ಜೆಯ ನಿಂತುತ್ತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಹೆಜ್ಜೆಯೊಳಗಿನ ವಿದ್ಯಾಕ್ಷರ ಪ್ರಾಸ ನಮಸ್ತೆಸ್ತು ಮಹಾಮಾಯಿ ಶ್ರೀಪೀಠೇ ಸುರಭೂಮಿಗೆ ಶಂಖಚಕ್ರ ಗದಾಸ್ತೆ ಮಹಾಲಕ್ಷ್ಮೀ ನಮಸ್ತುತೇ ನಮಸ್ತುತೇ ವಿದ್ಯೆಯ ಮೇಲೊಂದು ವಿದ್ಯೆಯ ನಿಕ್ಕುತ ಸಜ್ಜನ ಸಾಧು ಪೂಜೆಯಲಿ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಮಜ್ಜಿಗೆಯೊಳಗಿನ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀಸು ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಭಾಗ್ಯದ ಲಕ್ಷ್ಮೀ ಅಮ್ಮ ಭಾಗ್ಯದ ಲಕ್ಷ್ಮೀ ಅಮ್ಮ ಭಾಗ್ಯದ ಅಮ್ಮ ಭಾಗ್ಯದ ಲಕ್ಷ್ಮೀ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಅಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ವಿದ್ಯೆ ಕಾಲ್ಗಡ ವಿದ್ಯೆಯ ನೀರೊಂದು ವಿದ್ಯೆಯ ನಿಕ್ಕುದ ಸಜ್ಜನ ಸಾಧು ಪೂಜೆಯ ಬೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ವಿದ್ಯೆ ಕಾಲ್ಗಡ
ಸೌಭಾಗ್ಯದ ಲಕ್ಷ್ಮೀ ಲಕ್ಷ್ಮೀ ಬಾರಮ್ಮ ಅಮ್ಮಮ್ಮದಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ
ಸಂಸ್ಕೃತಿ ಶರಣಾರ್ಥಿ ಮಾತ್ರ ಯಾವುದಾದ್ರೂ ಬರಲಿಕ್ಕೆ ಸಾಧ್ಯ. ನಾವೊಂದು ದಿವ್ಯ ಸಮಿತಿ ಪ್ರಮುಖರ ಸಮಿತಿ ಮಾಡಿದ್ದೇವೆ, ಆಂಜನೇಯ ಸಮಿತಿ, ಮಹಾತ್ಮ ಸಮಿತಿ ಮಾಡಿದ್ದೇವೆ. ಏಕಂಸ ನಾವು ಯಾವ ಹೆಸರನ್ನ ಪೂಜೆ ಮಾಡುವುದು ಚೈತನ್ಯ ಬಂದೆ ನಿಮಗೆ ಹೇಳ್ಬೇಕಾಗಿಲ್ಲ. ನಮ್ಮ ಭಾಗ್ಯ ಅದು. ಯಾವ ಹೆಸರು ಬೇಕಾದ್ರೆ ಗುಣಗಾನ ಮಾಡಿ ಸಂತೋಷ ಪಡಿಸಬಹುದು ನಮ್ಮ ಸನಾತನ ಧರ್ಮದಲ್ಲಿ. ಏನು ಕಾರ್ಯಕ್ರಮ ನಮ್ಮ ಧರ್ಮದಲ್ಲಿ ಮಾತ್ರ ಒಂದು ಅವಕಾಶ ಇದೆ. ಯೋಗ ನಿರಂತರವಾಗಿ ಯೋಗಕ್ಕೆ ಕೂಡ ಎಲ್ಲ ಚಟುವಟಿಕೆಗಳು ನಿರಂತರವಾಗಿ ಸಾರಿಗೆ ನಾಗೇಶಾಗಿ ಮತ್ತು ಬಳಗದ ಎಲ್ಲ ಬಂಧುಗಳಿಗೆ ನಾನು ಋಣಿಯಾಗಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ಸ್ ಹೇಳಿದ್ರೆ ಸಾಕಾಗೋದಿಲ್ಲ. ನೀವು ಆಶೀರ್ವಾದ ಇದೆಲ್ಲ ಬಂದಿದ್ದಾರೆ. ಇದಕ್ಕೆ ನಮ್ಮ ಬ್ಲೆಸ್ಸಿಂಗ್ ಕೊಡ್ತೀನಿ. ಹೃದಯದಿಂದ ಅವ್ರ ಮದುವೆ ಕಾರ್ಯಕ್ರಮ ಮಾಡಿಸಿದ್ರು. ಅದೇ ಎಷ್ಟು ಪ್ರೀತಿ ತೋರಿಸಿದ್ರು. ಈಗಲ್ಲ 25 ವರ್ಷಗಳಿಂದ ನಾನು ನೋಡಿದವರು. ನಮ್ಮ ಬಾಂಧವ್ಯಕ್ಕೆ ಬೆಳ್ಳಿಯ ಆಗಿದೆ. ಥ್ಯಾಂಕ್ ಯು ಸರ್. ಅದಾದರೂ ಎಲ್ರಿಗೂ ಒಳ್ಳೆಯದಾಗಲಿ, ಶುಭವಾಗಿ ಒಳ್ಳೆಯ ಹಾಡಿ ಆಮೇಲೆ ನಮ್ಮ ಅದ್ಭುತವಾದ ಕಲಾಕೃತಿಯನ್ನು ನಿರ್ಮಾಣ ಮಾಡುತ್ತಿದ್ದಾರೆ ನಮ್ಮ ಅಗ್ನಿಹೋತ್ರಿಯವರು. ಅದಕ್ಕೊಂದು ವಿಶೇಷ ಹಾಡನ್ನು ಆಯ್ಕೆ ಮಾಡಿಕೊಂಡಿದ್ದೀನಿ. ಆಮೇಲೆ ದಾರಿ ಯಾವುದಿಲ್ಲ. ದಾರಿ ಯಾವ ಸ್ವಾಮಿ? ಮೆಜೆಸ್ಟಿಕ್ ಈಗ ವೈಕುಂಠಕ್ಕೆ ಯಾವುದು ದಾರಿ? ದಾರಿ ತೋರಿಸಲ್ಲ. ವಿದ್ಯಾಭೂಷಣ್ ಜನಪ್ರಿಯಗೊಳಿಸಿದ ಕನ್ನಡ ಎಷ್ಟೊತ್ತು ಅದಕ್ಕೆ ಉದಯ ತುಂಬಿ ಬರ್ತಾ ಇದ್ದಾರೆ ನಮ್ಮ ಕಲಾವಿದರು. ಎಷ್ಟು ಸ್ಪಿರಿಟ್ ಆಗಿ ನುಡಿಸ್ತಾ ಇದ್ದಾರೆ. ತಾಳ ಬೇಕು, ತಕ್ಕ ಮೇಳ ಬೇಕು. ಅದಕ್ಕೆ ಸರಿಯಾಗಿ ಧ್ವನಿ ಬರ್ತಕ್ಕ ಬಹಳ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಥ್ಯಾಂಕ್ಸ್ ಅಲ್ಲ, ಥ್ಯಾಂಕ್ ಯು. ವೈಕುಂಠಕ್ಕೆ ದಾರಿ ತೋರಿಸಯ್ಯ. ನಮಗಿರೋದು ದಾರಿ ಒಂದೇ, ಭಕ್ತಿ ಭಕ್ತಿ ಭಕ್ತಿ. ಇದ್ದರಲ್ಲಿ ಸುಲಭ ಇರಬೇಕು ಭಕ್ತಿ ಮಾರ್ಗ. ನಾಮ ಸಂಕೀರ್ತನೆ ಹಲದಿನ ಮಾಡ್ಕೊಂಡು ನರಕ ಭಯಗಳು ಉಂಟಾಯಿತು. ಕಲಿಯುಗದಲ್ಲಿ ಹರಿನಾಮ ನೆನೆದರೆ ಕುಲಕೋಟಿಗಳು ಉದ್ಧರಿಸುವುದು ಭಕ್ತಿ ಬಂತ ಭಕ್ತಿ ಮಾರ್ಗ. ಎಲ್ಲ ದರ್ಶಕರು ಇದನ್ನು ಹೇಳಿದರು. ಆ ದಾಸರ ಹಾದಿಗೆ ನಾವು ಸಾಗೋದು. ವೈಕುಂಠಕ್ಕೆ ದಾರಿ ತೋರಿಸಯ್ಯ. ಮೂರ್ತಿ ನಿನ್ನ ಪಾದ ಸೇರುವುದಕ್ಕೆ ಮೂರ್ತಿ ನಿನ್ನ ಪಾದ ಸೇರುವುದಕ್ಕೆ ಬರಿಯಾವುದಯ್ಯ. ವೈಕುಂಠಕ್ಕೆ ದಾರಿ ತೋರಿಸಯ್ಯ. ಆಧಾರ ಮೂರ್ತಿ ನಿನ್ನ ಪಾದ ಸೇರುವುದಕ್ಕೆ ಬರಿಯಾವುದಯ್ಯ. ನಡುಗಿ
ಹೊಳೆವಂತ ದಾರಿಯ ತೋರೋ
ಮುಂದೆ ಕಾರ್ಯಕ್ರಮ ಮಾಡ್ತೀವಿ. ಇನ್ನೊಂದು ಶೀಲಾ ಅರಕಲ್ಗೂಡ ಅವರು ಬಂದ ಎದ್ದು ನಿಂತು ಅವ್ರಿಗೆ ನಾವು ಎದುರಿರ್ಬೇಕಾದ್ರೆ ನಾವೆಲ್ಲ ಅವ್ರಿಗೆ ಗೌರವ ಸೂಚಿಸೋಣ. ಒಂದು ಅದ್ಭುತವಾದ ಕೆಲಸ ಮಾಡಿದ್ದಾರೆ ಅವರು. ನನಗೆ ನಾಗೇಶರು ವಾಟ್ಸಪ್ ಮಾಡಿದ್ರು ಒಂದು ಆಡಿಯೋ. ಬರೀ ಕಕಾರವನ್ನು ಯೂಸ್ ಮಾಡಿಕೊಂಡು ಅದರ ಕಾಗುಣಿತ ಎಷ್ಟು ಅದ್ಭುತವಾಗಿ ಮಾಡಿ ಮೇಡಮ್ ಹೇಳಿದ್ದಾರೆ. ನಾವು ಎಲ್ಲರೂ ಕಲಿಯಲೇಬೇಕಾದ ಹಾಡಿನ ಕನ್ನಡಿಗರ ಮನೆಯಲ್ಲಿ ಇರಬೇಕು ಹಾಡು. ಎಸ್ಪೆಷಲಿ ನಾನು ಮಕ್ಕಳಿಗೆ ಹೇಳ್ತೇನೆ, ಮಕ್ಕಳಿಗೆ ಈ ಹಾಡನ್ನು ಕಲ್ತ್ಕೊಳ್ಳಿ. ಸಾಹಿತ್ಯ ಸ್ವಲ್ಪ ಇಲ್ಲ, ಸ್ವಲ್ಪ 4 ಸಲ ಹಾಡಿದ್ರೆ ಮಾತ್ರ ಬರುತ್ತೆ. ಅದು ಟ್ಯೂನ್ ಸಿಂಪಲ್ ಆಗಿದೆ, ರಿದಮ್ ಸಿಂಪಲ್ ಆಗಿದೆ. ಮಕ್ಕಳೆಲ್ಲ ಕಲಿಬೇಕು ಅಂತ ನನ್ನ ಅಪೇಕ್ಷೆ. ಎಲ್ಲರೂ ದೊಡ್ಡವರು ಮಕ್ಕಳು ಎಲ್ಲರೂ ಕಲಿಬಹುದು, ಅಷ್ಟು ಚೆನ್ನಾಗಿದೆ. ಕನ್ನಡವ ಕಲಿಯುತ್ತಿರು ಕನ್ನಡದ ಕಂದನೆ, ಕನ್ನಡವೇ ಕಾಯುವುದು ಕಾಪಿಡುವುದಂತೆ. ಕನ್ನಡಕ್ಕೆ ಕನ್ನಡಕ್ಕೆ ಕಳಿಯಲು ಕನ್ನಡದಿ ಕಲಿತಾಡು ಕೂಸೆ ಕಣ್ಮಣಿಯೇ. ಎಲ್ಲ ಪ್ರಕಾರ ನೋಡಿ, ಕನ್ನಡದ ಕೈಕರ್ಯ ಕಡುಭಾಗ್ಯ ಕಂಡವರಿಗೆ ಕಾತರದಿ ಕಾದಿದ್ದು ಕಲಿಯುವಂತಿದೆ. ಕರ್ತಾರ ಕಸವರನ ಕೈ ತುಂಬಿ ಕೊದ್ದಂತೆ ಕೊಡುತ್ತಿರುವುದು ಕನ್ನಡವು. ಕೈಚಾಚು ಕೂಸೆ ಕೈಚಾಚು ಕೂಸೆ. ಕನ್ನಡದಿ ಕಲಿತ ಕೂಸೆ ಕಣ್ಣನಿಗೆ, ಕೂಸೆ ಕಣ್ಣನಿಗೆ.
ಕಲ್ಪಕರು ಕನ್ನಡರು ಕರುನಾಡ ಕಲಿಯಬೇಕೆಂದು ಕರುನಾಡಲಿರುವವರು ಕಲಿಯಬೇಕೆಂದು ಕಲಿದಷ್ಟು ಕಡಲಾಡ ಕಲಿದಷ್ಟು ಕಡಲಾಡ ಕಲಿದಷ್ಟು ಕಡಲಾಡ ಕಲಿದಷ್ಟು ಕಡಲಾಡ ಕಲಿದಷ್ಟು ಕೋಮಲತೆ ಕಲಿಯುವೆಯ ಕಾಣುವೆಯ ಕರುನಾಡ ಕೂಸೆ ಕರುನಾಡ ಕೂಸೆ ಕರುನಾಡ ಕೂಸೆ ಕಾಡು ಮನೆ ಕಲ್ಲೂರು ಕಾಡಿನೆಲೆ ಕೃಷ್ಣ ಕಾವೇರಿ ಕೋಲಾರ ಕುಪ್ಪಳ್ಳಿ ಕೊಡಗು ನಾಗನ ಕೋಟೆ ಕೋಲಾರ ಕುಪ್ಪಳ್ಳಿ ಕೊಡಗು ನಾಗನ ಕೋಟೆ ಕರ್ನಾಟಕದ ಕಳಸ ಕಾನೂನ ಕೂಸೆ ಕರ್ನಾಟಕದ ಕಳಸ ಕಾನೂನ ಕೂಸೆ ಕಾನೂನ ಕೂಸೆ ಕನ್ನಡದ ಕಂದಗಳು ಕರುನಾಡ ಕೂಸುಗಳು ಕನ್ನಡವ ಕಲಿಯುತ್ತೀಗ ಕಲಿಗಡಿ ಬರಂತೆ ಕಲಿತೋರಿ ಕನ್ನಡವ ಕಾಪಾಡಿ ಕಾಯುತ್ತಿಗರಂತೆ ಕನ್ನಡವ ಕಾಪಾಡಿ ಕಾಯುತ್ತಿಗರಂತೆ ಕನ್ನಡವ ಕಾಪಾಡಿ ಕಾಯುತ್ತಿಗರಂತೆ ಕನ್ನಡವ ಕಾಪಾಡಿ ಕಾಯುತ್ತಿಗರಂತೆ 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 ನನಗೆ ಅವಕಾಶ ಅದು ಇನ್ನೂ ಬೈಹಾಟ್ ಮಾಡ್ತೀನಿ ಅಷ್ಟು ಖುಷಿಯಾಗಿ ಇನ್ನೂ ಕೆಲವು ಚೆನ್ನಾಗಿದೆ ಇದು ಬ್ಯೂಟಿಫುಲ್ ಕಂಪೋಸಿಷನ್. ನಾನು ಹೃದಯದಿಂದ ಹೇಳ್ತೀನಿ, ಸುಲಭದಲ್ಲಿ ಬರಲಿಕ್ಕೆ ಸಾಧ್ಯ ಮುಖಂಡರೆ ಅದ್ಭುತವಾಗಿ ಬಂದಿದ್ದಾರೆ. ಮೇಡಮ್ ಒಂದ್ಸಲ ಸ್ಟೇಜ್ಗೆ ಬಂದು ಅವ್ರಿಗೆ ಧನ್ಯವಾದ ಹೇಳೋದು. ಥ್ಯಾಂಕ್ ಯು ಮೇಡಮ್, ಧನ್ಯವಾದ ಧನ್ಯವಾದ. ಏನು ಹೀಗೆ ಮುಂದುವರಿ. ಶೀಲಾ ಅರಕಲಗೂಡು ನೋಡಿ, ಹಾಸನ ಬಹಳ ಗಟ್ಟಿಯಾದ ಧನ್ಯತಾ ಭಾವದಿಂದ ನಿಮಗೆ ಈ ಒಂದು ಪ್ರೀತಿಯ ಕೊಡುಗೆ. ನಾನು ಪುಣ್ಯ ಮಾಡಿದ್ದೇನೆ. ಎಲ್ರಿಗೂ ನಮಸ್ಕಾರ. ಪದಗಳಿಗೆ ಭಾವ ತುಂಬಿ, ನಾದ ತುಂಬಿ, ಜೀವ ತುಂಬಿ ಅದು ಸಾರ್ಥಕತೆಯನ್ನು ಪಡಿಬೇಕಾದ್ರೆ ಈ ಥರ ಶಶಿಧರ್ ಕೋಟೆ ಅವ್ರ ಥರ ಇರಬೇಕು. ನೀವು ಅದಕ್ಕೆ ಎಲ್ಲರನ್ನೂ ಕೊಟ್ಟುಬಿಟ್ರೆ ನಿಮಗೆ ಅನಂತ ಅನಂತ ಧನ್ಯವಾದಗಳು. ಬಹುಶಃ ಇದು ನನ್ನ ಜೀವನದ ಅತ್ಯುತ್ತಮ ಕ್ಷಣಗಳಲ್ಲಿ ಒಂದು ಅಂದ್ಕೊಳ್ತೀನಿ. ಎಲ್ರಿಗೂ ನಾಗೇಶ್ ತುಂಬ 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 ಧನ್ಯವಾದಗಳು.
ನಾವು ನಿಮ್ಮ ಅಭಿಮಾನಿಗಳಿಗೆ ಮುಂದೆ ನಾವೆಲ್ಲರೂ ನಿಮ್ಮ ಚಪ್ಪಾಳೆ ಕೊಡೋಣ. ಅದನ್ನು ತೆಗೆದುಕೊಂಡು ಹೋಗ್ಬೇಕು. ಕಂಪ್ಲೀಟ್ ಹಾಡು ಅದು ಬೇಕಿದ್ರೆ ನಾಗೇಶ್ವರ ವಾಟ್ಸಪ್ ಮಾಡ್ತಾರೆ. ಆ ಸಾಹಿತ್ಯ ಫುಲ್ಲು ಹೋಗ್ತೀವಿ. ನನಗೆ ಸಮಯದ ಅವಕಾಶ ಹಾಗೆ ನಾನು ನಾಗೇಶ್ವರ ಹಾಡಿದಷ್ಟೇ. ಅದು ತುಂಬಾ ಚೆಂದ ಇದೆ. ಎಲ್ಲವೂ ಕಾಗುಣಿತದಲ್ಲೇ ಇರುವಂಥದ್ದು, ಎಲ್ಲ ಕಕಾರದಲ್ಲೇ ಇರುವಂಥದ್ದು ಎಲ್ಲವೂ ನೋಡಿ. ನೀವು ಎಲ್ಲಿ ಬೇಕಾದ್ರೆ ಉತ್ತರ ಮಾಡಿ, ಬೇರೆ ಇಲ್ಲೇ ಇಲ್ಲ. ಗ್ರೇಟ್. ನಾನು ಇಂಟರ್ನೆಟ್ ಇಷ್ಟೊಳಗೆ ನೋಡಿದ್ದೆ. ಥ್ಯಾಂಕ್ ಯು ಮೇಡಮ್, ಧನ್ಯವಾದ.